ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೀಶ್ವರೀಂ ವಂದೇ ಶ್ರೀ ಸಂಪೂರ್ಣವರಮಹಾಲಕ್ಷ್ಮೀಂ ತಾಂ ದೇವೀಂ ಜಗನ್ಮಂಗಳಕಾರಿಣಿಂ ಅಸಾಧ್ಯ ಸಾಧಕ ಸ್ವಾಮಿ ನ ಸಾಧ್ಯಂ ತವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಓಂ ಶಕ್ತಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಮಹಾಲಕ್ಷ್ಮಿ ಕೃಪಾಶೀರ್ವಾದ ಮನುಷ್ಯನಿಗೆ ಬಹಳ ಮುಖ್ಯ. ಹೀಗೆ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿಯರ್ಥಂ. ಆರೋಗ್ಯ ಇಲ್ಲದ್ರೆ ಐಶ್ವರ್ಯ ಕಟ್ಕೊಂಡು ಏನು ಮಾಡ್ತೀರ ನೋಡಿ. ಈಗ ಕೊನೆ ಚಂದ್ರನಾಗಿರ್ತಾನೆ, ಸೂರ್ಯನಾಗಿರ್ತಾನೆ, ಶನಿಯಾಗಿರ್ತಾನೆ, ಗುರುವಾಗಿರ್ತಾನೆ, ಶುಕ್ರನಾಗಿರ್ತಾನೆ. ಕುಂಕುಮಾರ್ಚನೆ ಮಾಡೋದೇನಕ್ಕೆ ಎಲ್ಲ ಹೆಣ್ಮಕ್ಳು ಗೊತ್ತಾ ನಿಮಗೆ? ಕುಂಕುಮಾರ್ಚನೆ ಮಾಡಬೇಕಾದ್ರೆ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಗರುಡ ಪಕ್ಷಿ ನೆನೆಸ್ಕೊಂಡು ಕುಂಕುಮ ಇಟ್ಕೋಬೇಕಂದ್ರೆ ಹೆಣ್ಮಕ್ಳು ಕರಣಿ ಮುಂದೆ ನಿಂತ್ಕೊಂಡಾಗ ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ. ಸ್ವಯಂ ಲಕ್ಷ್ಮಿಯಾಗಿರಬೇಕು ಅಲಂಕಾರ ಮಾಡಿಕೊಂಡು. ಆಗ ಕುಂಕುಮಾರ್ಚನೆ ಮಾಡ್ಬೇಕಾದ್ರೆ ಸುಮ್ಮನೆ ಹೀಗೆ ತೊಗೊಂಡು ಎಡಗೈಯಲ್ಲಿ ಬಟ್ಟಲು ತೊಗೊಂಡು ಓಂ ಪ್ರಕೃತಿಯನ್ಮಾಂ ವಿಕೃತಿಯನ್ಮಾಂ ವಿದ್ಯಾಯನ್ಮಾಂ ಸರ್ವಭೂತ ಹಿತ ಪ್ರದಾಯನ್ಮಾಂ ಬ್ರಹ್ಮಚಾರಿಣಿಯನ್ಮಾ ಓಂ ಹೀಗನ್ನ ಮಾಡಬಾರ್ದು. ಎಡಗೈಯಲ್ಲಿ ಇಟ್ಕೊಳ್ಳೋದೇನಕ್ಕೆ ರಾಹು, ಬಲಗೈಯಲ್ಲಿ ಇಟ್ಕೊಳ್ಳೋದಕ್ಕೆ ಕೇತು. ಜ್ಞಾನ ಅಭಿವೃದ್ಧಿಯಾಗಿ ಮೋಕ್ಷಪ್ರದಾಯಕವಾಗಿ ಹೀಗೆ ಇಟ್ಕೊಂಡು ಕುಂಕುಮಾರ್ಚನೆ ಮಾಡಬೇಕು. ಸುಮ್ಮನೆ ಹೀಗೆ ಮಾಡಬಾರ್ದು. ಹೇಗೆ ಮಾಡ್ತಕ್ಕಂಥದ್ದು? ಕುಂಕುಮವನ್ನು ಯಾವತ್ತು ತಿಳ್ಕೊಳ್ಳಿ, ತೀರ್ಥವನ್ನು ಒಂದು ಗುಳ್ಗಂಜಿ ಮುಳುಗೋಷ್ಟು ತೀರ್ಥ, ಒಂದು ಸಾಸಿವೆ ಮುಳುಗೋಷ್ಟು ಕುಂಕುಮ ತಗೋಬೇಕು. ಒಂದು ಗುಳ್ಗಂಜಿ ಮುಳುಗೋಷ್ಟು ತೀರ್ಥ. ಓಂ ಪ್ರಾಣಾಯ ಸ್ವಾಹ ವಿನಾಯ ಸ್ವಾಹ ಉದನೆ. ಸ್ವಾಮಿಗಳೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ತೀರ್ಥ. ದೇವಸ್ಥಾನದಲ್ಲಿ ಹಾಕಿ ಕೇಳಂಗಿಲ್ಲ. ಒಂದು ಸಲ ಒಂದು ತೀರ್ಥರೆ ಒಂದು ಗುಳ್ಗಂಜಿ ಮುಳುಗೋಷ್ಟು ತೀರ್ಥ ಸಿಕ್ತು ಅಂದರೆ ಅಮೃತ ಮುಗ್ದಾಯ್ತು. ಅದಕ್ಕಿಂತ ಜಾಸ್ತಿ ಇದ್ದರೆ ಎಷ್ಟು ಜಾಸ್ತಿ ಕುಡಿದ್ರೆ ವಿಷ. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ತೀರ್ಥ ಪ್ರಾಸನವನ್ನು ಮಾಡಬೇಕಾದ್ರೆ ದೇವರ ಅನುಗ್ರಹವನ್ನು ಪಡೆದಾಗ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ತೀರ್ಥ. ಆಮೇಲೆ ನಿಮ್ಮ ತೀರ್ಥ ಅಂದ್ಕೊಂಬಿಟ್ಟಿರ ಎಲ್ಲರೂ ಹೊರಗಡೆ ಕೊಡೋದು. ತೀರ್ಥವನ್ನು ಒಂದು ಗುಳ್ಗಂಜಿ ಇರುತ್ತಲ್ಲ, ಆ ಗುಳ್ಗಂಜಿ ಮುಳುಗೋಷ್ಟು ಅದು ಮಹಾಲಕ್ಷ್ಮಿ. ಅದು ಆ ಗುಳ್ಗಂಜಿ ಮುಳುಗೋಷ್ಟು ಮಾತ್ರ ತೀರ್ಥ ತಗೋಬೇಕು. ಒಂದು ಸಾಸಿವೆ ಮುಳುಗೋಷ್ಟು. ಸಾಸಿವೆ ಯಾರು? ಸ್ವಯಂ ಅವಳೇ ಯಕ್ಷಿಣಿ. ಸಾಸಿವೆ ಯಕ್ಷಿಣಿ ಪೂಜೆಯನ್ನು ಇವತ್ತಿಗೂ ಒರಿಸ್ಸಾಲ್ಲಿ ಮಾಡೋದ್ರಿಂದ ಅವರೆಲ್ಲ ಸರ್ಸೋಂಕಾ ತೇಲ್ ಅಂದರೆ ಪೂರ್ತಿಯಾಗಿ ಸಾಸಿವೆ ಎಣ್ಣೆನ ಅಡುಗೆ ಮಾಡೋದು. ಸರ್ಸೋಂಕಾ ತೇಲ್ ಯಕ್ಷಿಣಿಯ ಪೂಜೆಯನ್ನು ಮಾಡೋದು. ಯಕ್ಷಿಣಿ ಯಾರು? ಮಹಾಲಕ್ಷ್ಮಿ. ಸೊ ಲಕ್ಷ್ಮಿ ಅಂಶಗಳೆಲ್ಲ ಇರ್ತಕ್ಕಂಥ ವಿಚಾರಗಳೆಲ್ಲ ತಿಳ್ಕೊಂಡಾಗ ಲಕ್ಷ್ಮಿಗೆ ಏನೇನು ಇಷ್ಟ, ಲಕ್ಷ್ಮಿ ಎಲ್ಲೆಲ್ಲಿರ್ತಾಳೆ, ಅಲಕ್ಷ್ಮೀಂ ನಿತ್ಯ ಯಾವುದ್ರಲ್ಲಿರ್ತಾಳೆ, ಇದೆಲ್ಲ ತಿಳ್ಕೊಬೇಕಾದ್ರೆ ಸಾಸಿವೆ ಮುಳುಗೋಷ್ಟು ಮಾತ್ರ ಕುಂಕುಮ ಅಂತ ತೊಗೋಬೇಕು. ದೊಡ್ಡದಾಗಿ ನಾನು ಸ್ವಾಮಿಗಳೇ ಇಷ್ಟೊಂದು ಪೂಜೆ ಮಾಡ್ತಾಯಿದ್ದೀನಿ, ಕೃಷ್ಣಮೂರ್ತಿಗಳು ನಾನು ಇಷ್ಟು ಪೂಜೆ ಮಾಡಿದ್ದೀನಿ, ದೇವರು ಒಳ್ಳೆಯಲ್ಲ. ತೊಳಗೆ ಜ್ಞಾಪಕ ಇಟ್ಕೊಳ್ಳಿ, ಅಷ್ಟೋತ್ತರ ಶತನಾವಳಿ ಮಾಡಿದ್ರೇ 64 ಅಡಿ ನಿಂತಿರ್ತಾಳಂತೆ ಜಗನ್ಮಾತೆ. ನೀವು ಕುಂಕುಮಾರ್ಚನೆ ಮಾಡ್ತೀರಲ್ಲ, ಈ ಕುಂಕುಮಾರ್ಚನೆ ಮಾಡಿದಾಗ ಇಷ್ಟು ಎತ್ತರ ಗೋಪುರ ಥರ ಒಂದು ಬೆಟ್ಟದ ಥರ ಆಗೋಯ್ತು ಅಂದರೆ 64 ಅಡಿ ನಿಂತಿರ್ತಾಳೆ ಜಗನ್ಮಾತೆ. ಅವಳಿಗೆ ನೈವೇದ್ಯ ಕೊಡೋಲ್ಲ ನೀವು. ಇನ್ನು ಇಷ್ಟಿಷ್ಟು ಕುಂಕುಮ ಹಾಕಿದೆ, ಹಿಂಗೆ ಹಾಕಿದೆ ಅಂತ ಶೋ ಆಫ್ ತೋರಿಸ್ಕೊಂಡು ಹಾಕಿದ್ರೆ ಯಾವತ್ತೂ ಹಾಗೆ ಹಾಕೋಗಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಆ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಸಾಸಿವೆ ಮುಳುಗೋಷ್ಟು ಮಾತ್ರ ಕುಂಕುಮ. ಆ ಕುಂಕುಮವನ್ನು ಈ ಬೆರಳಲ್ಲಿ ತೊಗೋಬೇಕು. ಕೆಳಗಡೆ ಇರ್ತಕ್ಕಂಥ ಶುಕ್ರನ ಬೆರಳು ಆಧಾರ ಕೊಡಬೇಕು, ಶನಿಯ ಬೆರಳು ಪಕ್ಕದಲ್ಲಿ ಇಟ್ಕೋಬೇಕು, ಹೀಗೆ ಇಟ್ಕೋಬೇಕು. ಈ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಈಗ ಇಟ್ಕೊಂಡಾಗ ಅದು ಜಿಂಕೆ. ಜ್ಞಾಪಕ ಇಟ್ಕೊಳ್ಳಿ. ಹೇಗಿದೆ ಜಿಂಕೆ ಅಂದ್ರೇನು? ಈ ಚಂದ್ರ ಅಂದರೆ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳಿ. ಗುರು ಅನುಗ್ರಹವನ್ನು ಇಟ್ಕೊಳ್ಳಿ ಅಂದರೆ ಯಾರನ್ನಾದ್ರೂ ಗುರು ಮುಖಾಂತರ ಹೀಗೆ ಇಟ್ಕೊಂಡಾಗ ಜಿಂಕೆಯಷ್ಟು ಮನಸ್ಸು ಮೃದುವಾಗಿಟ್ಕೊಂಡು, ಜಿಂಕೆಯಷ್ಟು ವೇಗವಾಗಿ, ಜಿಂಕೆಯಷ್ಟು ಅಚಂಚಲವಾಗಿ, ಪರಿಪೂರ್ಣವಾಗಿರ್ತಕ್ಕಂಥ ಮೌನತೆ, ಸೌಮ್ಯತೆ ಎಲ್ಲ ಇಟ್ಕೊಳ್ತಕ್ಕಂಥವಳೆ ಸೌಮ್ಯಾವತಾರಂ ಮಹಾಲಕ್ಷ್ಮಿ. ನೋಡಿ, ಸೌಮ್ಯಾವತಾರಂ. ಆ ಕುಂಕುಮನ ಇಟ್ಕೊಂಡಾಗ ಬಟ್ಲು ಎಡಗೈಲಿ ಇಟ್ಕೋಬೇಕು. ಒಂದು ಕುಂಕುಮನ ಹೀಗೆ ತೊಗೊಂಡಾಗ ಓಂ ಪ್ರಕೃತಿ ನಮಃ ಓಂ ಹೀಗೆ ತಳ್ಳಬೇಕು. ಆರೋಗ್ಯ ಇದು ಸೂರ್ಯ, ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶುಕ್ರನ ಬೆರಳಲ್ಲಿ ತಳ್ಳಬೇಕು. ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಮಹಾಲಕ್ಷ್ಮೀ ನಮಃ. ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿತಂ ಸರಸ್ವತಿಯೇ ನಮಃ. ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧ್ಯರ್ಥಂ ದುರ್ಗಾಯ ನಮಃ. ಹೀಗೆ ಕುಂಕುಮಾರ್ಚನೆ ಮಾಡಬೇಕು. ಒಂದು ನಾಮಕ್ಕೆ ಒಂದು ಸಲ ಮಾತ್ರ ಹೀಗೆ ಕುಂಕುಮ ತೊಗೊಂಡು ಹಾಕಬೇಕು. ಲಕ್ಷ್ಮಣಾಗಿ ನಿಮ್ಮ ಅನುಕೂಲ ಅಂತ ಕೈ ನೋವತ್ತೆ ಹಿಂಗೆ ಇಟ್ಕೊಂಡು ಹಾಕಬಾರ್ದು. ಪ್ರತಿಯೊಬ್ಬರೂ ಕುಂಕುಮಾರ್ಚನೆ ಮಾಡೋ ವಿಧಾನ, ಕುಂಕುಮವನ್ನು ಯಾಕೆ ಹಾಕ್ತೀವಿ, ಕುಂಕುಮ ಎಲ್ಲಿಂದ ಬಂತು, ಕುಂಕುಮ ಕೆಂಪಾಗಿದ್ದು ಹೇಗೆ, ಅರಿಶಿಣದಲ್ಲಿ ಸುಣ್ಣವನ್ನು ಹಾಕಿದರೆ ಕುಂಕುಮ. ಸುಣ್ಣ ಅಂದ್ರೇನು? ಲಕ್ಷ್ಮೀ. ಅದಕ್ಕೆ ವೀಳ್ಯದೆಲೆಗೆ ತಾಂಬೂಲಂ ಸಮರ್ಪಯಾಮಿ.
ತಾಂಬೂಲ ಯಾವುದೋ ಸಾಕ್ಷಾತ್ ಮಹಾಲಕ್ಷ್ಮಿ. ವೀಳ್ಯದೆಲೆ ಹೆಂಡತಿ ಗಂಡನಿಗೆ ಹಾಕ್ಕೊಟ್ಟರೆ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ನಾಲಿಗೆ ಕೆಂಪಾಯಿತು ಗಂಡನ ನಾಲಿಗೆ ಅಂದರೆ ಹೆಂಡತಿ ಮೇಲೆ ಪ್ರೀತಿ. ಹೆಂಡತಿಗೆ ಗಂಡ ತಾನೂ ತಾಂಬೂಲಂ ಸಮರ್ಪಯಾಮಿ ಹಾಕ್ಕೊಡ್ಬೇಕು. ಅಲ್ಲಿ ಲವಂಗ ಹಾಕಬೇಕು, ಇಲ್ಲಿ ಯಾಲಕ್ಕಿ ಹಾಕಬೇಕು. ಗಂಡನಿಗೆ ಯಾಲಕ್ಕಿ ಹಾಕಂಗಿಲ್ಲ, ಹೆಂಡತಿಗೆ ಮಾತ್ರ ಯಾಲಕ್ಕಿ ಹಾಕಬೇಕು. ಅಲ್ಲಿ ಲವಂಗ ಹಾಕ್ಕೊಡ್ಬೇಕು ಗಂಡನಿಗೆ. ಜ್ಞಾಪಕ ಇಟ್ಕೊಳ್ಳಿ, ವೀಳ್ಯದೆಲೆಯಲ್ಲಿ ಹೆಂಡತಿ ವೀಳ್ಯದೆಲೆ ತಾಂಬೂಲವನ್ನು ಗಂಡನಿಗೆ ಮಾಡಿಕೊಟ್ರೆ ಅಲ್ಲಿ ಲವಂಗವನ್ನೇ ಹಾಕಬೇಕು ಗಂಡಿಗೆ. ಹೆಂಡತಿಗೆ ಅವನು ಅಕಸ್ಮಾತ್ ಯಾಲಕ್ಕಿ ಗಂಡ ತಿನ್ನಬಾರ್ದು. ಯಾಲಕ್ಕಿ ಗಂಡಸ ತಿಂದರೆ ವೀರ್ಯೋತ್ಪತ್ತಿ ನಶಿಸಿ ಹೋಗುತ್ತೆ, ದೇಹದಲ್ಲಿ ಶಕ್ತಿ ಕೂತ್ಕೋಗುತ್ತೆ. ಅದಕ್ಕೋಸ್ಕರ ಅವರು ಯಾಲಕ್ಕಿಯನ್ನು ಯಾರಿಗೆ ಕೊಡಬೇಕು? ಲಕ್ಷ್ಮೀ ಕ್ಷೀರ ಸಮುದ್ರರಾಜತನಿಯ ತನ್ನ ಹೆಂಡತಿ ಗೃಹ ನಿವಾಸದಲ್ಲಿ ವಕ್ಷಸ್ಥಳೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣಿಗೆ ಯಾರೋ ಇಲ್ಲಿರ್ತಕ್ಕಂಥ ಲಕ್ಷ್ಮಿ. ಆ ಲಕ್ಷ್ಮಿಗೆ ಕೊಡ್ತಕ್ಕಂಥದ್ದಕ್ಕೆ ತನ್ನ ಗೃಹಲಕ್ಷ್ಮಿಗೆ ಕೊಡ್ತಕ್ಕಂಥ ಯಾಲಕ್ಕಿಯನ್ನು ಹಾಕಬೇಕು. ಯಾಲಕ್ಕಿನ ಹಾಕಿ ಅವನು ತಾಂಬೂಲ ಕೊಟ್ಟಾರೆ ಅವಳ ನಾಲಿಗೆನೂ ಕೆಂಪಾದರೆ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿದೆ. ಇದು ಲಕ್ಷ್ಮಿ ಅಂಶಗಳು. ಇಂಥ ಒಂದು ಸುಣ್ಣವನ್ನು ನೀವು ಅರಿಶಿಣದಲ್ಲಿ ಹೀಗೆ ಬೆರೆಸಿದರೆ ಕುಂಕುಮ ಆಗುತ್ತೆ. ನೀವೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ ಕುಂಕುಮ ಅಂದರೆ ಕೆಂಪಾಗಿರ್ತಕ್ಕಂಥ ಕುಂಕುಮ, ಅರ್ಶಿಣ ಕುಂಕುಮ ಅಂತ. ಅರ್ಶಿಣ ಬೇರೆ. ಹರಿದ್ರಾಲಂಕಾರಂ ನರಸಿಂಹಭೂಷಿತ, ಕುಂಕುಮಾಲಂಕಾರಂ ಲಕ್ಷ್ಮೀ ಪೂಜಿತ. ಹರಿದ್ರಾಲಂಕಾರ ನರಸಿಂಹಭೂಷಿತ, ಲಕ್ಷ್ಮೀ ಪೂಜಿತವಾಗಿರ್ತಕ್ಕಂಥವಳೆ ಯಾಕೋ ಕುಂಕುಮ. ಅರ್ಶಿಣ ನರಸಿಂಹಸ್ವಾಮಿ, ತೊಡೆ ಮೇಲೆ ಲಕ್ಷ್ಮಿ, ಇಬ್ಬರು ಅರ್ಶಿಣ ಕುಂಕುಮನ್ನು ಹೊಸಲ ಮೇಲೆ ಹಚ್ಚಬೇಕು. ಅದಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿಣ ಕುಂಕುಮ ಹಚ್ಚೋ ವಿಧಾನ, ಪದ್ಧತಿ, ಲಕ್ಷ್ಮೀ ಪೂಜೆ, ಅವಳಿಗಿಷ್ಟವಾದ ತಾಂಬೂಲಗಳು, ಅವಳಿಗಿಷ್ಟವಾದ ಹಣ್ಣುಗಳು, ಅವಳಿಗಿಷ್ಟವಾದ ರೀತಿಯ ಪೂಜೆಗಳನ್ನು ಪುನಸ್ಕಾರಗಳನ್ನು ಹೇಗೆ ಮಾಡಬೇಕೋ ತಿಳ್ಕೊಳ್ಳೋ ಮುಖ್ಯ ಉದ್ದೇಶ ಏನಾದರೂ ಇದ್ದರೆ ರಿಪಬ್ಲಿಕ್ ಟಿ ವಿ ಮುಖಾಂತರವಾಗಿ, ಬ್ರಹ್ಮಾಂಡ ಗುರುಗಳ ಮುಖಾಂತರವಾಗಿ ಇದೆಲ್ಲ ವಿಚಾರಗಳು ತಿಳ್ಕೋಬೇಕು. ಅದಕ್ಕೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಅದ್ರ ಜೊತೆಗೆ ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತ ಭ್ರಾಂತಿ ರೂಪೇಣ ಸಂಸ್ಥಿತ. ಭ್ರಾಂತಿ ಇಲ್ಲದೆ ಇದ್ದರೆ ದುಡ್ಡು ಅವರಲ್ಲ. ಮಾತೃ ಇರಬೇಕೋ, ಲಕ್ಷ್ಮಿ ಇರಬೇಕೋ, ಭ್ರಾಂತಿ ಇರಬೇಕು. ಆ ಭ್ರಾಂತು ಅನ್ನೋ ಸರಸ್ವತಿ ಸಾಕ್ಷಾತ್ ಲಕ್ಷ್ಮಿ. ಲಕ್ಷ್ಮಿನೇ ಅಲಕ್ಷ್ಯವನ್ನು ಮಾಡಬೇಡ, ಲಕ್ಷ್ಮಿನ ತಾತ್ಸಾರ ಮಾಡಬೇಡ. ಆಗ ಮಹಾರಾಜರು ಹೇಳೋರಂತೆ, 4 ತಲೆಮಾರಲ್ಲಿ ಯಾವತ್ತೂ 8 ಕಾಲುಗಳಿರುತ್ತಂತೆ ಕಾಲಚಕ್ರಕ್ಕೆ. 8 ಕಾಲುಗಳು, ಮೇಲೆ 4 ಕಾಲುಗಳು, ಕೆಳಗಡೆ 4 ಕಾಲುಗಳು. ಕಾಲಚಕ್ರ ಹೀಗೆ ತಿರುಗ್ತಾ ಇರುತ್ತೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ಮೊದಲನೇ ಅಂಶದವನು ಜಗಜ್ಜನನಿ ಜಗನ್ಮಾತೆ ಅಂತ ಪೂಜೆ ಮಾಡ್ತಾನಂತೆ. ಅಂದರೆ ಲಕ್ಷ್ಮೀನ ಜಗನ್ಮಾತೆ ಅಂತ ಪೂಜೆ ಮಾಡ್ತಾನೆ. ಸಮುದ್ರ ವಸನೆ ಇದೆ, ಸಮುದ್ರದಲ್ಲಿ ವಾಸವಾಗಿರ್ತಕ್ಕಂಥವಳು ಜಗಜ್ಜನನಿ ಜಗನ್ಮಾತೆ ಅಂತಾನೆ. 2ನೇ ತಲೆಮಾರು ಅಮ್ಮ ಅಂತ ಪೂಜೆ ಮಾಡ್ತಾನೆ. ನನ್ನ ಹತ್ರ ದುಡ್ಡಿದೆಪ್ಪ ಅನ್ನೋ ರೀತಿ ಪೂಜೆ ಮಾಡ್ತಾನಂತೆ. 3ನೇ ತಲೆಮಾರು ಪೂಜೆ ಮಾಡ್ತಾನೆ, ಛೇ ನನ್ನ ದುಡ್ಡು ಏನು ಕೊಟ್ಟಿದ್ದೀರಾ, ನನ್ನ ಹತ್ರ ಬೇಕಾಷ್ಟು ದುಡ್ಡಿದೆ. ಎಲ್ಲಿ ಮಾಡ್ತಾನೆ ಆ ದುಡ್ಡನ್ನು? ತಾತ್ಸಾರವಾಗಿ ಕಾಣ್ತಾನೆ, ನನ್ನ ಹತ್ರ ದುಡ್ಡಿದೆ ಅಂತ ಬಿಸಾಕ್ತಾನೆ. ಕೇವಲ ದುಡ್ಡನ್ನು ಕ್ಷೀರ ಅಂದರೆ ಯಾವ ಕಾಲಕ್ಕೂ ಎಲ್ಲೆಲ್ಲ ಬಿಸಾಕ್ತಾನೆ, ಯಾರ್ಯಾರಿಗೂ ಕೊಡ್ತಾನೆ. ಕೊನೆಯದಾಗಿ ಏನು ಮಾಡ್ತಾನೆ? ವೈಶ್ಯ ಅಂತ ಪೂಜೆ ಮಾಡ್ತಾನೆ. ಅಂದರೆ ಲಕ್ಷ್ಮೀನ ತಾತ್ಸಾರೋಗೆ ವೈಶ್ಯರಿಗೆ ಹೋಲಿಸ್ತಾನೆ. ಹೆಂಗೆ ಪೂಜೆ ಮಾಡ್ತಾನೆ? ವೈಶ್ಯರಿಗೆ ಹೆಂಗೆ ಹೋಲಿಸ್ತಾನೆ? ಜೂಜಿಗೆ ಕಟ್ಟೋದು, ಕುದುರೆ ಬಾಲಕ್ಕೆ ಕಟ್ಟೋದು, ಕುಡಿತಕ್ಕೆ ಕಟ್ಟೋದು, ಇಸ್ಪಿಟ್ಟಕ್ಕೆ ಕಟ್ಟೋದು, ಹೆಣ್ಣು ಮಕ್ಕಳಿಗೆ ಕಟ್ಟೋದು. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶುಕದ, ನೀನು ಮಾಡೋ ಕರ್ಮವನ್ನು ನೀನೇ ಅನುಭವಿಸು ಅಂತ ಹೇಳಿ ಸಾಕ್ಷಾತ್ ಶನೈಶ್ಚರ ಹೇಳ್ತಾನೆ. ಅದಕ್ಕೆ ಕೃಷ್ಣ ಅಂದರೆ ಯಾರೋ? ಸ್ವಯಂ ಕೃಷ್ಣ. ಅದೇ ಕೃಷ್ಣೇ ಅಂದರೆ ಕಾಳಿ. ಅದಕ್ಕೆ ಕೃಷ್ಣ ಮತ್ತು ಕಾಳಿ ಎರಡೂ ಸೇರಿರತಕ್ಕಂಥ 2 ಬಣ್ಣವು ಶನೈಶ್ಚರ ಕರ್ಮವನ್ನು ಅನುಭವಿಸ್ತಾನೆ. ಅದಕ್ಕೆ ಇದನ್ನು ಲಕ್ಷ್ಮೀ ತಾತ್ಸಾರ ಮಾಡಿದ್ರೆ ಏನು ಮಾಡ್ತಾನೆ? ಇನ್ನು ನೀನು ನನ್ನನ್ನು ತಾತ್ಸಾರ ಮಾಡಿದ ಈ ಜನ್ಮದಲ್ಲಿ ನಿನ್ನ ಮನೇಲಿ ಇರಲ್ಲ ಅಂಥೇಳಿ ಕಾಲಚಕ್ರ ತಿರುಗಿಸ್ಬಿಡ್ತಾಳೆ. ಬೀದಿಲಿರೋನು ಕೋಟೇಶ್ವರ ಮಾಡ್ತಾಳೆ, ಕೋಟೇಶ್ವರನ ಬೀದಿಗೆ ತಂದಿಟ್ಬಿಡ್ತಾಳೆ. ಇವತ್ತು ವಿಜಯ ಮಲ್ಯನ ಯಾವ ಕಾಲಕ್ಕೂ ತಂದು ಬೀದಿಗೆ ಬಿಸಾಕಿದ್ದ ಅವಕಾಶ ಏನು ಅಂದರೆ ಲಕ್ಷ್ಮೀನ ತಾತ್ಸಾರವ ಕಂಡ. ಏರೋಪ್ಲೇನಲ್ಲಿ ಗಗನ ಸೆಕಿರುವಂಥ ಹೆಣ್ಮಕ್ಳಿಗೆ ದುಡ್ಡನ್ನು ಸುರಿದ, ಕುಡಿತಕ್ಕೆ ದುಡ್ಡನ್ನು ಸುರಿದ, 13 ಹೆಂಡತಿನ ಕಟ್ಕೊಂಡ. ಹೀಗೆ ಬೇರೆ ಬೇರೆ ಮಾಡಿರ್ತಕ್ಕಂಥ ಅನ್ಯಾಯಗಳಿಗೆ ಆ ಕರ್ಮವನ್ನು ಅನುಭವಿಸ್ದ. ಅದೇ ತಾತ್ಸಾರ ಮಾಡದೆ ಲಕ್ಷ್ಮಿನ ನಿತ್ಯ ಪೂಜೆ ಪುನಸ್ಕಾರನ ಮಾಡಿರ್ತಕ್ಕಂಥ ಮುಖೇಶ್ ಅಂಬಾನಿ ಇವತ್ತು ಚಂದ್ರ ಅನುಗ್ರಹ ಸಿದ್ಧಿ ಮಹಾಲಕ್ಷ್ಮಿ ಕೃಪಾಶೀರ್ವಾದ. ಇವತ್ತಿಗೂ ಅವನವನ ಹೆಂಡತಿ ಲಕ್ಷ್ಮಿನ ತಾತ್ಸಾರ ಮಾಡಲ್ಲ, ಸೌಮ್ಯವಾಗಿ ಪೂಜೆ ಮಾಡ್ತಾರೆ, ರಹಸ್ಯವಾಗಿ ಪೂಜೆ ಮಾಡ್ತಾರೆ. ಆ ರಹಸ್ಯದಲ್ಲಿ ನೀವೆಲ್ಲ ವೀಕ್ಷಕರು ಇವತ್ತು ತಿಳ್ಕೊಬೇಕಾದ್ದು ಬಹಳ ಮುಖ್ಯ. ಲಕ್ಷ್ಮಿ ಅಂದರೆ ಗುಳಗಂಜಿ. ಜೇನುತುಪ್ಪದ ಬಾಟ್ಲಲ್ಲಿ ಗುಳಗಂಜಿ ಹಾಕಿ ಲಕ್ಷ್ಮೀ ಹಬ್ಬದ ದಿವಸ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವಳ ಪಕ್ಕದಲ್ಲಿ ಗಾಜಿನ ಲೋಟದಲ್ಲಿ ಹಾಕಿಟ್ರೆ ಸಾಕು. ನೀವು ಮುಚ್ಚಿಟ್ಟು ಪ್ರಾರ್ಥನೆಯನ್ನು ಮಾಡಿದ್ರೆ ಸಾಕು. 1 ಲೋಟದಲ್ಲಿ ಜೇನುತುಪ್ಪ, ಇಷ್ಟು ಜೇನುತುಪ್ಪ, ಜಾಸ್ತಿ ಆಗಬಾರ್ದು. ಆ ಜೇನುತುಪ್ಪದಲ್ಲಿ ಗುಳಗಂಜಿ ಒಂದು ಹಾಕಿಡ್ಬೇಕಂತೆ. ಮುಚ್ಚಿಟ್ಟು ಪ್ರಾರ್ಥನೆ ಮಹಾಲಕ್ಷ್ಮಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ. ಅದಕ್ಕೆ ಬ್ರಹ್ಮಾಂಡ ಗುರುಗಳನ್ನ ಇವತ್ತವರೆಗೂ ನರೇಂದ್ರ ಬಾಬು ಶರ್ಮಾ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇಡೀ ಜಗತ್ತಲ್ಲಿ ಯಾರಾದರೂ ಅವರು ಆ ಮಠದ ಸ್ವಾಮಿಗಳು, ಇವರು ಈ ಮಠದ ಸ್ವಾಮಿಗಳು, ಇವರು ಆ ಸಂಸ್ಥಾನ ಸ್ವಾಮಿಗಳು, ಅವರ ಸಂಸ್ಥಾನ ಸ್ವಾಮಿಗಳು. ಆದರೆ ಜನಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ನನ್ನ ಹೆಸರಲ್ಲಿ ಅವರೇ
ಜನಗಳು ಅಭಿಮಾನತ್ವದಿಂದ ಭಕ್ತಾದಿಗಳು ದೈವಾನುಗ್ರಹ ಭಕ್ತಪ್ರಿಯರು ಅವರ ಅಭಿಮಾನದಿಂದ ಇಟ್ಟಿರೋ ಹೆಸರು ಬ್ರಹ್ಮಾಂಡ ಅನ್ನೋ ಕಾರ್ಯಕ್ರಮಕ್ಕೋಸ್ಕರ ಬ್ರಹ್ಮಾಂಡ ಗುರುಗಳೇ ಅಂತಿಟ್ರು. ಇಡೀ ಬ್ರಹ್ಮಾಂಡಕ್ಕೆ ಗುರುಗಳಾಗಿರ್ತಕ್ಕಂಥ ಅವಕಾಶವನ್ನು ಒಂದು ಹೆಸರು ಮುಖಾಂತರವಾದರೂ ನಾನು ಇದ್ದೀನಿ ಅಂದರೆ ಅದೆಲ್ಲ ಕಾರಣ ಭಗವತಿ ಕೃಪಾಶೀರ್ವಾದ ಅವಳು ಹಾಕಿದ ಭಿಕ್ಷೆ ಮುಖಾಂತರ, ಎಲ್ಲ ಭಕ್ತಾದಿ ಜನಗಳ ಮುಖಾಂತರ. ಅದಕ್ಕೆ ಹೇಳೋದು, ಇಂಥ ಜಗನ್ಮಾತಿನ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಅದಕ್ಕೆ ನನ್ನ ಸಂಸ್ಥೆನ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ, ಅವಳು ಕೊಟ್ಟಿರೋ ನಾಮಕರಣ. ಸಂಪೂರ್ಣ ಅಂದರೆ ನಾವು ಸಮುದ್ರ ಮಂಥನೆ ಮಾಡುವಾಗ ಅಪೂರ್ವವಾದ ಪೌರ್ಣಮಿ ದಿವಸ ನಾರಾಯಣ, ಅಂದರೆ ಸಮುದ್ರ ಮಂಥನ, ಪೌರ್ಣಮಿ ಪೂ ಅಂತಕ್ಕಂಥ ಪೌರ್ಣಮಿ ದಿವಸ ಯಾರೋ ಆ ಸಮುದ್ರವನ್ನು ಮಂಥನ ಮಾಡಿದಾಗ ಅಪೂರ್ವ ಪೌರ್ಣಮಿ ದಿವಸ ನಾರಾಯಣ ಯಾರೋ ಆಮೆ. ಅದಕ್ಕೆ ಆಮೆ ಮೇಲೆ ಕೂತಿರೋ ಲಕ್ಷ್ಮೀ ಸ್ಥಿರ, ಚರಲಕ್ಷ್ಮಿ ಸ್ಥಿರವಾಸ, ಓಡಾಡ್ತಾ ಇರತಕ್ಕಂಥ ಲಕ್ಷ್ಮಿ ಸ್ಥಿರವಾಗಿ ಕೂತ್ಕೋಬೇಕು ಅಂದರೆ ಒಂದು ಆಮೆಯನ್ನು ಪೂಜೆ ಮಾಡು. ಆ ಆಮೆ ಅಲ್ಲಿ ಯಾವತ್ತೂ ಇದರ ಲಕ್ಷ್ಮೀ ಪಕ್ಕದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಯಾವತ್ತೂ ನಿಜವಾದ ಆಮೆ ಇಟ್ಕೋಬಾರ್ದು. ಕೆಲವರೆಲ್ಲ ಪೆದ್ದಂಬಟ್ರು ನಿಜವಾದ ಆಮೆ ಇಟ್ಕೊಂಡ್ಬಿಡ್ತಾರೆ. ಲಕ್ಷ್ಮೀನ ಯಾವತ್ತು ಆಮೆನ ಶಿಲಾರೂಪದಲ್ಲಾದರೂ ಸರಿ, ಪಂಚಲೋಹದ ರೂಪದಲ್ಲ, ಕಲ್ಲಲ್ಲೋ ಸರಿ, ಅಥವಾ ಮರದ ರೂಪದಲ್ಲಾದರೂ ಸರಿ, ಯಾವ ರೀತಿಯ ಕೆತ್ತನೆಯ ರೂಪದಲ್ಲಾದರೂ ಸರಿ ಆಮೆ ಕೂರ್ಮಾವತಾರ ಅನುಗ್ರಹ ಸಿದ್ಧಿರಸ್ತು. ಅದಕ್ಕೆ ಸ್ಥಿರ ಲಕ್ಷ್ಮೀ ಅನುಗ್ರಹ. ನೋಡಿ, ವೆನ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ವಿಲ್ ಪವರ್ನ ವೇನಲ್ಲಿ ದಾರಿಯನ್ನು ತಗೊಂಡು ಹೋಗಬೇಕು. ಅದಕ್ಕೆ ಮೊಲಕ್ಕೂ ಆಮೆಗೂ ಇರೋ ವ್ಯತ್ಯಾಸ. ಮೊಲ ಶುಕ್ರ ಅನುಗ್ರಹ, ಆಮೆ ಯಾವುದೋ ಗುರು ಅನುಗ್ರಹ. ಶುಕ್ರ ಗುರು ಇಬ್ಬರೂ ಸೇರಿರ್ತಕ್ಕಂಥ ಅವಕಾಶ. ಗುರು ಅನುಗ್ರಹ ಅಂದರೆ ದೈತ್ಯ ಅನುಗ್ರಹ ಯಾರೋ ಸಾಕ್ಷಾತ್ ವಿಷ್ಣು. ಅದಕ್ಕೆ ತುಂಬ ಫಾಸ್ಟ್ ಆದರೂ ಬಿದ್ದು ಹೋಗ್ತೀರಾ, ತುಂಬ ಸ್ಲೋ ಆದರೂ ವಿಶೇಷತೆ. ಒಂದು ಫಾಸ್ಟು ಒಂದು ಸ್ಲೋ ಸಮಾಗಿರಬೇಕು ಅನ್ನೋದಕ್ಕೆ ಅರ್ಥನೇ ಈ ವಿಶೇಷವಾಗಿರ್ತಕ್ಕಂಥ ಮೊಲ ಮತ್ತು ಆಮೆಯ ಕಥೆ ಹೇಳಿದ್ದು. ಆ ಆಮೆ ಮೇಲೆ ಕೂತಿರ್ತಕ್ಕಂಥ ಲಕ್ಷ್ಮಿ ಸ್ಥಿರವಾಸವಾಗಿ ಕೂತಿರ್ತಕ್ಕಂಥದ್ದು. ಹಬ್ಬದ ದಿವಸ ಆ ಲಕ್ಷ್ಮಿಯನ್ನು ಮಾಮನ ಇಡಬೇಕು. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಧನ್ಯಾಂ ದಾಸೀಭೂತ ಸಮಸ್ತ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಭ್ಯ ವಿಭತೆ ತ್ವಾಂ ತ್ರೈಲೋಕ್ಯಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ನೀವೆಲ್ಲ ಏನು ಮಾಡ್ತೀರಾ? ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಧನ್ಯಾಂ, ಆ ಕ್ಷೀರದಲ್ಲಿರ್ತಕ್ಕಂಥವಳು ದಾಸೀಭೂತ ಸಮಸ್ತ ಲೋಕೈಕ ದೀಪಾಂಕುರಾಂ. ಯಾವತ್ತು ಸೋಮವಾರ, ಯಾವತ್ತು ಶನಿವಾರ, ಯಾವತ್ತು ಬುಧವಾರ ನೀನು ಹಸಿ ಹಾಲನ್ನು, ಹಾಲಿಲ್ಲದಿದ್ದವರಿಗೆ, ಜಲಮದಲ್ಲಿ ಹಾಲು ಕುಡಿದೇ ಇದ್ದವರಿಗೆ, ನನ್ನ ಮನೇಲಿ ಒಂದೊಪ್ಪತ್ತು ಮಜ್ಜಿಗೆ ಇಲ್ಲ, ಒಂದು ಲೋಟ ಹಾಲಿಲ್ಲ, ಒಂದು ಲೋಟ ತುಪ್ಪ ಇಲ್ಲ ಅಂದವರಿಗೆ ಹಾಲನ್ನು ನೀನು ದಾನವಾಗಿ ಕೊಟ್ಟರೆ ಹಬ್ಬಡ ಹಾಲು ಕುಡಿದಷ್ಟು ಸಂತೋಷ ಇತ್ತು. ಅವರು ಕುಡಿದಾಗ ನಿನ್ನ ಮನೆಗೆ ಲಕ್ಷ್ಮಿ ಕೂತ್ಕೊಂತಾಳೆ. ಅವಳು ಹೇಳ್ತಾಳೆ, ನಿನ್ನ ಮನೆಗೆ ನಾನು ದಾಸಿ ಆಗ್ತೀನಿ. ದಾಸಿ ಭೂತ ಸಮಸ್ತ ಲೋಕೈಕ, ಎಲ್ಲ ಲೋಕವನ್ನು ಬಿಟ್ಟು ನಿನ್ನ ಮನೆ ದಾಸಿ ಆಗ್ತೀನಿ. ಅದಕ್ಕೆ ಮಕ್ಕಳಿಲ್ಲದೆ ಇದ್ದವರಿಗೆ ಗುಡಿಸ್ಲಿಗೆ ಹೋಗಿ, ವರಮಹಾಲಕ್ಷ್ಮಿ ಹಬ್ಬದ ಹೋಗಿ 1-2 ಲೀಟ್ರ್ ಪ್ಯಾಕೆಟ್ನ ಹಾಲು ಕೊಡಿಸ್ಬನ್ನಿ. ಯಾರಾದರೂ ವೃದ್ಧಾಶ್ರಮಕ್ಕೆ, ಯಾರಾದರೂ ಅನಾಥಾಶ್ರಮ ಮಕ್ಕಳೆಲ್ಲ ಹಾಲು ಕೊಡೋಕ್ಕೆ ಕಾಯಿಸ್ಕೊಡಿ, ಹಾಲನ್ನ ಹಾರ್ಲಿಕ್ಸ್ ಹಾಕ್ಕೊಡಿ, ಬೋರ್ಮಿಟ್ ಹಾಕ್ಕೊಡಿ. ಆವತ್ತಿನ ದಿವಸ ಎಲ್ಲ ಲಕ್ಷ್ಮೀ ಕ್ಷೀರ ಸಮುದ್ರ ಆವತ್ತಿನ ಹಾಲು ಹಂಚಿ. ಲಕ್ಷ್ಮೀ ಹಬ್ಬದ ದಿವಸ, ಅಮಾವಾಸ್ಯೆ ದಿವಸ, ಪೌರ್ಣಮಿ ದಿವಸ, ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹಾಲನ್ನು ಹಂಚಬೇಕು. ಇಂಥ ಒಂದು ಮಹಾಲಕ್ಷ್ಮಿ ಕೃಪಾಶೀರ್ವಾದ ಈ ವರಮಹಾಲಕ್ಷ್ಮಿಗೆ ನೀವು ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಹಾಲನ್ನು ನೀವಿಟ್ಟರೆ ಬೆಳ್ಳಿ ಲೋಟದಲ್ಲಿ ಹಾಲಿಡಬೇಕು. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಬೇಕು. ಹಾಕಿಟ್ಟಿರ್ತಕ್ಕಂಥದ್ದು ಯಾಲಕ್ಕಿ ಪುಡಿನ ಮೇಲೆ ಹಾಕಿ ದೇವ್ರ ಹತ್ರ ನೈವೇದ್ಯ ಇಡಬೇಕು. ಯಾಲಕ್ಕಿ ಪುಡಿ ಹಾಕಿ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿರ್ತಕ್ಕಂಥ ಹಾಲನ್ನು ಮನೆಯವ್ರು ಬಿಟ್ಟು ಯಾರೂ ಕುಡಿಬಾರ್ದು. ಸಾಯಂಕಾಲ ಕುಡೀರಿ, ಕೆನೆ ಕಟ್ಟಿರುತ್ತೆ ಫಸ್ಟ್ ಕ್ಲಾಸಾಗೆ, ಸಾಯಂಕಾಲ ಕಣ್ಣು ಗೊತ್ಕೊಂಡು ಕುಡಿಯೋದು. ಈ ಹಾಲನ್ನು ಕುಡಿತಕ್ಕಂಥವ್ರು ಮಹಾಲಕ್ಷ್ಮಿ ಕ್ಷೀರ ಅನುಗ್ರಹವನ್ನು ನಿಮ್ಮನೆಗೆ ಮಾಡ್ತಾಳೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ವಾ, ಪ್ರಾರ್ಥನೆ ಮಾಡಬೇಕಾ, ಜೇನುತುಪ್ಪ ಪೂಜೆ ಮಾಡ್ತಕ್ಕ. ಮಧುಪ್ರಿಯಾಂ ದೇವೀಂ ಮಧುಹಸ್ತಾಂ ದೇವೀಂ ಮಧುಪ್ರಿಯಾಂ ಮಧ್ಯುಹಸ್ತಾಂ ಶ್ರೀಮನ್ನಾರಾಯಣ ಕಟಾಕ್ಷ ದೇವತಾ ಅಂಥೇಳಿ ನಾರಾಯಣ ಕಟಾಕ್ಷವನ್ನು ಕೊಡ್ದಿರ್ತಕ್ಕಂಥವಳು ಎಲ್ಲಿ ಗಂಧದ ಕಲ್ಲಲ್ಲಿ ಕೂತಿರ್ತಾಳೆ. ಅದಕ್ಕೆ ಒಂದು ಗಂಧದ ಕಲ್ಲು, ಒಂದು ವಿಶೇಷವಾದ ಜೇನುತುಪ್ಪ ಬಾಟ್ಲು, ಗಂಧದ ಕಲ್ಲ ಮೇಲೆ ಗಂಧದ ಚಕ್ಕೆ ಇಟ್ಟು ಆ ಜೇನುತುಪ್ಪ ಗಂಧದ ಕಲ್ಲ ಮೇಲೆ ಇಡಬೇಕಂತೆ. ಆಗ ಶ್ರೀಮನ್ನಾರಾಯಣನ ಜೊತೆ ತಬ್ಬಿಕೊಂಡಿರ್ತಾಳಂತೆ ಲಕ್ಷ್ಮಿ. ಗಂಧದ ಕಲ್ಲು ಯಾವುದೋ, ಅದಕ್ಕೆ ಇವತ್ತಿಗೂ ನೀವು ಮಂತ್ರಾಲಯಕ್ಕೆ ರಾಯಚೂರಿಂದ ಹೋಗ್ತಾ ಇದ್ದರೆ ಸಾಣೇಕಲ್ಲು ವೆಂಕಟರಮಣ ಅಂತ ಕರೀತಾರೆ. ಸಾಣೇಕಲ್ಲು ವೆಂಕಟರಮಣ ಜೊತೆ ಯಾರಿದ್ದಾಳೆ? ಮಹಾಲಕ್ಷ್ಮಿ ಜೇನುತುಪ್ಪದಲ್ಲಿ ಕೂತಿರ್ತಾಳಂತೆ. ಅವಳು ಬಾವಿಯಿಂದ ಉದ್ಭವಿಸ್ತಾಳಂತೆ. ಅಲ್ಲಿರ್ತಕ್ಕಂಥ ಭಕ್ತ, ತಿರುಪತಿಗೆ ನಾನು ಹೋಗೋಕ್ಕಾಗಲ್ಲ ಸ್ವಾಮಿ, ನೀನು ಇಲ್ಲೇ ಕಾಣಬೇಕು, ಶ್ರೀನಿವಾಸನ ರೂಪದಲ್ಲೇ ದರ್ಶನ ಕೊಡಬೇಕು. ಆಯಿತು, ನೀನು ಪೂಜೆ ಮಾಡ್ತಕ್ಕಂಥ ಸಾಣೇಕಲ್ಲು ಏನು ನಮಸ್ಕಾರ ಮಾಡಿ ಫೋಟೋಗೆ ಹಚ್ತಾ ಇದೆಯಾ, ಏನು ನಮಸ್ಕಾರ ಮಾಡಿ ಗಂಧ ಲೇಪನವನ್ನು ವಿಗ್ರಹಕ್ಕೆ ಮಾಡ್ತಾ ಇದೆಯಾ, ಇನ್ನು ಮೇಲೆ ನಾನು ಅದೇ ಸಾಣೇಕಲ್ಲಲ್ಲೇ ಬರ್ತೀನಿ ಅಂಥೇಳಿ ಸಾಣೇಕಲ್ಲು ಶ್ರೀ ವೆಂಕಟರಮಣ ಅಂಥೇಳಿ ರಾಯಚೂರಿಂದ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗೋ ದಾರಿಲಿ ಮಧ್ಯದಲ್ಲಿ ಸಾಣೇಕಲ್ಲು ವೆಂಕಟರಮಣ. ಆ ವೆಂಕಟರಮಣ ಶ್ರೀನಿವಾಸನಿಗೆ ಲಕ್ಷ್ಮಿ ಇರ್ತಕ್ಕಂಥ ಜೇನುತುಪ್ಪ. ಅದಕ್ಕೆ ಇವತ್ತು ಗಂಧದ ಕಲ್ಲ ಮೇಲೆ ಲಕ್ಷ್ಮಿಗೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿವಸ 3ನೇದ ವಸ್ತು ಇಡಬೇಕಾದೇನೋ ಜೇನುತುಪ್ಪ. ಆಗ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರ. ನೀವು ಮಂತ್ರವನ್ನು ಹೇಳಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ
ಶ್ರೀ ವೆಂಕಟಾದ್ರ ನಿವಾಸನೆ ಶ್ರೀ ಪದ್ಮಾವತಿ ಸುಮಂಗಲಿ. ಶ್ರೀಮಂತ್ರವನ್ನು ಚೆನ್ನಾಗಿ ಹೇಳಬೇಕು. ಶ್ರೀಮಂತ್ರ ಅಂದರೆ ಯಾವುದು? ಎಷ್ಟೋ ಜನ ಹೇಳ್ತೀರಾ ಶ್ರೀಮಂತ್ರ ಅಂದರೆ ಶ್ರೀಕಾರವನ್ನು ಸೇರಿಸ್ಕೋಬೇಕು. ಶ್ರೀ ಅಂದರೆ ಮಹಾಲಕ್ಷ್ಮಿ, ಅದಕ್ಕೆ ಶ್ರೀ ಹರಿ ಶ್ರೀನಿವಾಸ ಹರಿ, ಶ್ರೀ ವೆಂಕಟಾದರಿ ಶ್ರೀನಿವಾಸನೈ. ಶ್ರೀನಿವಾಸ ಯಾವುದು? ಶ್ರೀನಿವಾಸನ ನಿವಾಸ, ವೃಕ್ಷಸ್ಥಳ. ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದರಿ ನಿವಾಸನೆ, ಶ್ರೀ ವೆಂಕಟಾದರಿ ನಿವಾಸನೆ, ಅವನು ಮಾಡಿರ್ತಕ್ಕಂಥ ವೆಂಕಟ ನಿವಾಸನೆ. ಶ್ರೀ ಪದ್ಮಾವತಿ ಸುಮಂಗಲಿ, ಸರ್ವದಾ ಸುಮಂಗಲಿ ಆಗಬೇಕು ಅಂದರೆ ಶ್ರೀಕಾರದಲ್ಲಿ ಬರೆದಿರ್ತಕ್ಕಂಥ ವೆಂಕಟರಮಣನ ಪೂಜೆ ಪುನಸ್ಕಾರ ಮಾಡಿದಾಗ ಅದು ಭಾಳ ವಿಶೇಷತೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದು ಜ್ಞಾಪಕ ಇಟ್ಕೊಳ್ಳಿ, ಶ್ರೀ ವೆಂಕಟರಮಣನ ಕೃಪಾಶೀರ್ವಾದ ಶ್ರೀಕಾರದಲ್ಲೇ ಪೂಜೆ ಪುನಸ್ಕಾರ. ಶ್ರೀಕಾರದಲ್ಲಿ ಪೂಜೆ ಪುನಸ್ಕಾರ ಯಾವಾಗ ಮಾಡಬೇಕು? ಅನುಗ್ರಹ ಚಿಂತನಾ ಸಿದ್ಧಿ. ಅನುಗ್ರಹ ಚಿಂತನಾ ಸಿದ್ಧಿಯನ್ನು ನೀವು ಮಾಡಿಕೊಂಡ್ರೆ ಭಾಳ ವಿಶೇಷತೆ. ಅದಕ್ಕೆ ಶ್ರೀ ಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನೆ ಶ್ರೀ ಪದ್ಮಾವತಿ ಸುಮಂಗಲಿ, ಇದನ್ನು ಹೇಳ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಪದ್ಮಾವತಿ ಸುಮಂಗಲಿ ಆಗ್ತಕ್ಕಂಥ ಅವಕಾಶ, ಪರಿಪೂರ್ಣವಾಗಿ ರಕ್ಷಾ ಕವಚ ಇರ್ತಕ್ಕಂಥ ಅವಕಾಶ, ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಅವಕಾಶ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೋ ಸಾಣೆ ಕಡಲೆ ಜೇನುತುಪ್ಪ, ಜೇನುತುಪ್ಪದಲ್ಲಿ ಗುಳಗಂಜಿ, ವಿಶೇಷವಾಗಿರ್ತಕ್ಕಂಥ ಮಧುಪ್ರಿಯ ಹಾಲನ್ನು ಕ್ಷೀರ ಸಮುದ್ರ, ಅದರಲ್ಲಿ ಒಂಚೂರು ಯಾಲಕ್ಕಿ ಹಾಕಿ ಸಕ್ಕರೆ ಹಾಕಿ ಮಾಡ್ಕೊಳ್ಬೇಕು. ಕಾಯಿಸಿದ ಹಾಲೇ ಆಗಬೇಕು. ಹಸುವಿನ ಹಾಲು ಮಾಡಿದ್ರೆ ಅಭಿಷೇಕ ಪ್ರಿಯ ಶಿವ. ಶಿವನಿಗೆ ಅಭಿಷೇಕವನ್ನು ಮಾಡಿದ್ರೆ ಲಕ್ಷ್ಮಿಗೆ ತುಂಬ ಇಷ್ಟ. ಶಿವನಿಗೆ ಅಭಿಷೇಕ ಮಾಡಿದ್ರೆ ಲಕ್ಷ್ಮಿಗೆ ಇಷ್ಟ. ಒಂದ್ಸಲ ಮಹಾಲಕ್ಷ್ಮಿ ಏನು ಮಾಡ್ತಾಳೆ, ತಾನು ಪ್ರಾರ್ಥನೆಯನ್ನು ಮಾಡ್ತಾಳೆ ಈಶ್ವರನಿಗೆ. ವನದುರ್ಗೆ ಹತ್ರ ಹೋಗ್ತಾಳೆ. ಅಮ್ಮ ಜಗನ್ಮಾತೆ ಜಗದೀಶ್ವರಿ ವನದುರ್ಗಾ ಸ್ವರೂಪ ಸ್ಮರಾಮಿ ಸ್ಮರಾಮಿ ಅಂತ ಕೇಳ್ಕೊತಾಳೆ. ಏನು ಅಂತ, ನನಗೆ ಕಮಲದ ಹೂ ಬೇಕು. 1108 ಕಮಲದ ಹೂಗಳು ಪುಷ್ಪ ಆಯಿತು. ನಾರದ ಮಹಾಮುನಿಗಳು ಹೇಳ್ಕೊಟ್ರೋ ಮಂತ್ರ, ಪದ್ಮಹಸ್ತೆ ಪದ್ಮಾಕ್ಷಿ ಪದ್ಮಸುಂದರಿ ಪದ್ಮಸೌಂದರ್ಯ ಪ್ರಿಯ ಅಂತ ಹೇಳಿ ಹೊಗಡಿರ್ತಕ್ಕಂಥ ಹಾಡು. ಈ ಒಂದು ಲಕ್ಷ್ಮಿ ಅನುಗ್ರಹವನ್ನು ಪಡೆಯತಕ್ಕಂಥ ನೀನು ಮಹಾವಿಷ್ಣುವಿಗೆ ಪೂಜೆ ಮಾಡೋ ಥರ ಪರಮೇಶ್ವರನ ಹೋಲಿಸ್ಕೋ, ನಿನಗೆ ಬೇಕಾಗಿದ್ದು ಸಿದ್ಧಿ ಸಿಗುತ್ತೆ. ಹೌದಾ? ಹೇಗೆ ಹೋಲಿಸ್ಕೋಬೇಕು? ವನದುರ್ಗೆ ಹತ್ರ 1108 ಕಮಲ ಪುಷ್ಪಗಳನ್ನು ತೊಗೊಂಡು ಅವನಿಗೆ ಅರ್ಪಿಸು, ಪ್ರಾರ್ಥನೆ ಮಾಡು. ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು, ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ. ಕೌಸಲ್ಯ ಸುಪ್ರಜಾ ರಾಮ, ಆ ರಾಮನಿಗೆ ಇವತ್ತಿಗೂ ಹೆಸರು, ಕಲಿಯುಗದಲ್ಲೂ ರಾಮಚಂದ್ರನ ಹೆಸರಿಡಬೇಕಾದ್ರೆ ಆಂಜನೇಯನೇ ಸಾಕ್ಷಿ. ಏನೋ ರಾಮಚಂದ್ರ, ಇವತ್ತಿಗೂ ಶ್ರೀನಿವಾಸ ಅಂತ ಹೇಳಿಲ್ಲ, ಎದ್ದೇಳು ಶ್ರೀನಿವಾಸ ಅಂತ ಹೇಳ್ತಿಲ್ಲ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಸಂಧ್ಯಾದವರೆಗೂ ಇರತಕ್ಕಂಥ ನೀನು ರಾಮಚಂದ್ರನ ರೂಪದಲ್ಲೇ ಸಿಗಬೇಕು ಕಲಿಯುಗದಲ್ಲೂ ಅಂತ ಹೇಳಿ ಆಂಜನೇಯ ಮಾಡಿರೋ ಹಠಕ್ಕೋಸ್ಕರ ಈ ಕಲಿಯುಗದಲ್ಲಿ ಇವತ್ತು ಕೌಸಲ್ಯ ಸುಪ್ರಜಾ ರಾಮ ನಡೀತಾ ಇರುತ್ತೆ. ಆ ಬೆಳಗಿನ ಜಾವದಲ್ಲಿ ಅವನಿಗೆ ಎಬ್ಬಿಸಿ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದ ಲಕ್ಷ್ಮಿ ಸಾಕ್ಷಾತ್ ಮಹಾವಿಷ್ಣುಗೆ ಹೇಗೆ ಪೂಜೆ ಮಾಡಿದ್ಲೋ ಅದೇ ರೀತಿ ಈಶ್ವರನ ಪೂಜೆ ಮಾಡ್ತಾಳೆ. ಒಂದು ಪುಟಾಣಿ ಮರಳಿ ಲಿಂಗ ಮಾಡ್ತಾಳೆ, ಅದಕ್ಕೆ ಪೂಜೆ ಪುರಸ್ಕಾರ ಮಾಡ್ತಾಳೆ. ಪೂಜೆ ಮಾಡ್ತಾ 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 ಶಂಭುವೇ ನಮಃ ಓಂ, ಪಿನಾಕಿನೇ ನಮಃ ಓಂ, ಶಶೇಖರಾಯ ನಮಃ ಓಂ, ವಾಮದೇವಾಯ ನಮಃ ಓಂ, ಏಕನಾಥಾಯ ನಮಃ ಓಂ, ಹೀಗೆ ಪೂಜೆ ಮಾಡ್ತಾ ಮಾಡ್ತಾ 2 ಹೂ ಕಮ್ಮಿ ಆಗೋಯ್ತು. ಏನು ಮಾಡೋದು? ಪರಮೇಶ್ವರ ಪರೀಕ್ಷೆ ಪಕ್ಕಕ್ಕೆ ಎತ್ಕೊಂಡು ಮೆತ್ತಿಗೆ ಇಟ್ಕೊಂಡ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ಎತ್ತಿಟ್ಕೊಂಡಿರ್ತಕ್ಕಂಥದ್ದು ಗೊತ್ತಿಲ್ಲ ಅಂತ ಇವಳಿಗೆ ಪರೀಕ್ಷೆ, ಜಗನ್ಮಾತೆಗೇ ಪರೀಕ್ಷೆ. ಆಗ ಏನು ಮಾಡ್ತಾರೆ, ಏನು ಮಾಡೋದು? ನಾರದ ಮಹಾಮುನಿಗಳು ಬರ್ತಾರೆ. ಪದ್ಮಾಕ್ಷಿ ಪದ್ಮಸುಂದರಿ ಪದ್ಮಸೌಂದರ್ಯ ಪ್ರಿಯ, ನೋಡಿ ಇವಳೇ ಪದ್ಮಾಕ್ಷಿ, ಕಣ್ಣುಗಳು ಇವಳದೆ, ಪದ್ಮಸೌಂದರ್ಯ ಪದ್ಮನೇ ಇವಳು, ಸ್ವಯಂ ಪದ್ಮ ನಾನೇ. 2 ಕಮಲದೂ ಯಾಕೆ ಒದ್ದಾಡಬೇಕು ಅಂತೇಳಿ ತನ್ನ 2 ಸ್ತನಗಳನ್ನ ಕತ್ತರಿಸಿ ಪರಮೇಶ್ವರನ ದಾರ ಹೇಳ್ತಾರೆ. ಜಗನ್ಮಾತೆ ಜಗದೀಶ್ವರಿ ನಿಂತ್ಕೋ, ಜಗಜ್ಜನೇ ನಿಂತ್ಕೋ ಅಂತ ಪರಮೇಶ್ವರ ನಿಲ್ಲಿಸ್ತಾನೆ. ತಾಯಿ ತನ್ನ ಮಗುಗೆ ತೋರಿಸ್ತಕ್ಕಂಥ ಸ್ತನವನ್ನು ನನಗೆ ದಾರೆ ಎಳಿತದೆ, ಯಾಕೆ ಇಷ್ಟು ಕಠೋರ ತಪಸ್ಸು ಮಾಡ್ತಾ ಇದೆಯಾ ಅಂದಾಗ ಆ ದಾರೆ ಎಳೆದಿರ್ತಕ್ಕಂಥ ಸ್ತನಗಳನ್ನ ಸ್ವೀಕರಿಸಿ ಪರಮಾತ್ಮ, ಇಲ್ಲ ನಾನು ವಿಷ್ಣುಗೆ ತುಳಸಿದಳವಾಗಿ ಪೂಜಿತವಾಗಿದ್ದೀನಿ, ನಿನಗೆ ಯಾವ ರೀತಿ ಪೂಜಿತವಾಗಬೇಕು ಅದಕ್ಕೆ ನಾನು ಈ ವ್ರತವನ್ನು ಮಾಡ್ತಾಯಿದ್ದೀನಿ. ತುಳಸಿದಳಾಂ ಪೂಜಿತಾಂ ಅಂದರೆ ತುಳಸಿದಳವಾಗಿ ವಿಷ್ಣುಗೆ ಹೆಂಗಾಗಿದೆಯೋ ಬಿಲ್ವಪತ್ರಾಂ ಪೂಜಿತಾಂ, ನೀನು ಬಿಲ್ವಪತ್ರೆಯಾಗಿ ಪೂಜಿತವಾಗು ನನಗೆ. ಅದಕ್ಕೆ ಬಿಲ್ಪತ್ರೇನೂ ಸಾಕ್ಷಾತ್ ಲಕ್ಷ್ಮೀ, ಪರಮೇಶ್ವರನ ಪೂಜಿತ, ತುಳಸಿನೂ ಲಕ್ಷ್ಮಿನೇ, ಅದು ವಿಷ್ಣು ಪೂಜಿತ. ಆಮೇಲೆ ಈ ಸ್ತನಗಳನ್ನು ತೊಗೊಂಡು ತಾಯಿ ತನ್ನ ಮಗುಗೆ ತೊಗೊಂಡಿರ್ತಕ್ಕಂಥ ಈ ಸ್ತನಗಳನ್ನ ಯಾರಿಗೂ ತೋರಿಸ್ತಕ್ಕಂಥ ಜಗದೀಶ್ವರನಿಗೆ ನನಗೆ ತೋರಿಸಿರೋದ್ರಿಂದ, ಆ ಸ್ತನ ಧಾರೆ ಎಳೆದಿರೋದ್ರಿಂದ, ಇನ್ನು ಮೇಲೆ ಜಗಜ್ಜನನಿ, ಜಗತ್ ನಾನು, ಜನನಿ ನೀನು, ತಾಯಿ ಆಗಿರ್ತಕ್ಕಂಥ ಹಾಲನ್ನು ಕ್ಷೀರವನ್ನು ನೀನು ಕೊಡ್ತಕ್ಕಂಥವಳಾಗಿರೋಳು, ಆ ಸ್ತನವನ್ನೇ ಧಾರೆ ಮಾಡಿರೋದ್ರಿಂದ ಇಂಥ ಧಾರೆಯನ್ನು ಮಾಡಿರ್ತಕ್ಕಂಥ ನೀನು ಜಗಜ್ಜನನಿ ಅಂತ ಅದಕ್ಕೆ ಮಹಾಲಕ್ಷ್ಮಿಗೆ ಜಗಜ್ಜನನಿ ಅಂತ ನಾಮಕರಣ ಆಯಿತು. ಈ ಸ್ತನಗಳನ್ನ ಏನು ಮಾಡಿದ್ರು, ಮಾಂಗಲ್ಯ ರೂಪದಲ್ಲಿ ಪರಮೇಶ್ವರ ಅನುಗ್ರಹ ಮಾಡ್ತಾನೆ. 2 ಮಾಂಗಲ್ಯ ಇವತ್ತಿಗೂ ಎಲ್ಲ ಹೆಣ್ಣುಮಕ್ಕಳು ಮಾಂಗಲ್ಯ ಹೆಂಗಿದೆ, ಸ್ತನ ರೂಪವಾಗೇ ಇದೆ. ಆಗ ಸ್ತನ ರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ. ನೀವು ಯಾವತ್ತಾದರೂ ವರಮಹಾಲಕ್ಷ್ಮಿಗೆ ಆವಾಗಲಿ, ಲಕ್ಷ್ಮಿಗೆ ಶುಕ್ರವಾರ ಆಗಲಿ,
ಲಕ್ಷ್ಮಿಗೆ ಬುಧವಾರ ಆಗಲಿ, ಲಕ್ಷ್ಮಿಗೆ ಪಂಚಮಿ ಆಗಲಿ, ಲಕ್ಷ್ಮಿಗೆ ಸೋಮವಾರ ಸಾಯಂಕಾಲದಲ್ಲಾಗಲಿ, ಚತುರ್ದಶಿಗಾಗಲಿ, ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಅಮಾವಾಸ್ಯೆಗಾಗಲಿ ಲಕ್ಷ್ಮಿಗೆ ತುಂಬ ಇಷ್ಟ. ಆ ಸಮಯದಲ್ಲಿ ಬಿಲ್ಪತ್ರೆ ಮರನ ಯಾರು ಸುತ್ತಬಿಟ್ಟು ಸ್ತನರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ, ಸ್ತನರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ, ಸ್ತನರೂಪೇ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ ಪ್ರಾರ್ಥನೆ ಮಾಡಿ 3 ಪ್ರದಕ್ಷಿಣೆ ಹಾಕ್ತಿರೋ, ಆಗ ಆ ಮೇಲ್ಗಡೆ ಇರೋ ಬಿಲ್ಪತ್ರೆ ಕಾಯಿ ಇರುತ್ತಲ್ಲ, ಆ ಕಾಯಿಗಳು ನೋಡಿದಾಗ ಸಾಕ್ಷಾತ್ ಲಕ್ಷ್ಮೀ ಅನುಗ್ರಹ ಆದಷ್ಟು ಶ್ರೇಷ್ಠತೆ. ಲಕ್ಷ್ಮೀ ಅನುಗ್ರಹದಲ್ಲಿ ಲಕ್ಷ್ಮೀನೇ ಸ್ವತಃ ದಕ್ಷ ಅನುಗ್ರಹವನ್ನು ಕೊಟ್ಟಿರತಕ್ಕಂಥ ಶ್ರೇಷ್ಠತೆ ನಿಮಗೆ ಕಾಣುತ್ತೆ. ಯಾಕೆ ಆ ಬಿಲ್ಪತ್ರೆ ಮರದಲ್ಲಿ ಕಾಯಿಗಳನ್ನ ಸ್ಮರಣೆ ಮಾಡೋದು ಅಂದರೆ, ಇವತ್ತಿಗೂ ನೀವು ನಮ್ಮ ಕಡೆ, ನಮ್ಮ ಅಜ್ಜಿ ಮನೇಲಿ, ನಮ್ಮ ತಾತನ ಮನೇಲಿ ಪೂರ್ವದಲ್ಲಿ ಏನಂದರೆ ಅರ್ಶಿನ ಕುಂಕುಮ ಹಾಕ್ತಾ ಇರೋ ಮರದ ಪೆಟ್ಟಿಗೆ ಹಿಂಗೆ ತಿರುಗಿಸ್ತಾ ಇದ್ವಿ. ಅರ್ಶಿನ ಕುಂಕುಮದ ಹಾಕೋ ಮರದ ಪೆಟ್ಟಿಗೆ ಯಾವುದೋ ಅರ್ಶಿನ, ಕುಂಕುಮ, ಅಕ್ಷತೆ, ಅಡಿಕೆ, ಈ 4 ಹಾಕಿರ್ತಕ್ಕಂಥದ್ದು ವಿಶೇಷತೆ. ಆ ವಿಶೇಷವಾಗಿರ್ತಕ್ಕಂಥದ್ದು 5 ಅಕಸ್ಮಾತ್ ಪಂಚದಾಳ ಅಂತ 5 ಏನಾದರೂ ಇದ್ದರೆ ಅದರಲ್ಲಿ ಸಿಂಧೂರ ಹಾಕ್ತಿರು, ಸಿಂಧೂರಾರವಿಂದ ಅಂಥೇಳಿ ಆ ಸಿಂಧೂರಾರವಿಂದ ಹಾಕಿರ್ತಕ್ಕಂಥದ್ದು ಕೂಡ ಹಾಕಿರ್ತಕ್ಕಂಥದ್ದು. ಸೊ ಹೀಗೆ ಅದನ್ನು ಆ ಮರನ ಮಾಡ್ತಾ ಇದ್ದಿದ್ದು ಬಿಲ್ಲುಪತ್ರೆ ಮರದಲ್ಲಿ. ಅದಕ್ಕೆ ಅದು ಮಂಗಳ ದ್ರವ್ಯಂ ಸಮರ್ಪಯಾಮಿ, ಮಂಗಳ ದ್ರವ್ಯಗಳನ್ನ ಇಟ್ಕೊಳ್ಳೋ ಅಂಥದ್ದು ವೈಶಿಷ್ಟ್ಯತೆ. ಸೊ ಇಂಥ ಒಂದು ಮಹಾಲಕ್ಷ್ಮಿನ ಆವತ್ತಿನ ದಿವಸ ಪಂಚವಾಳೆನೇ ಇಡಬೇಕು. ತಾಂಬೂಲಂ ಸಮರ್ಪಯಾಮಿ, ಅಮ್ಮನವರಿಗೆ ತಾಂಬೂಲ ಇಡಬೇಕು. ವರಮಹಾಲಕ್ಷ್ಮಿಗೆ ತಾಂಬೂಲ ಇಡ್ತಕ್ಕಂಥದ್ದೇನು, ತೆಂಗಿನಕಾಯಿ ಇಟ್ಬಿಟ್ಟಿದ್ದಾರೆ. ತೆಂಗಿನಕಾಯಿ ಇಡಬಾರ್ದು, ಕಾಯಿ, ನಿನ್ನ ಮನೆ ಸಂಸಾರ ಕಾಯಿ. ಫಲನೇ ಇಡಬೇಕು. ಫಲ ಅಂದ್ರೇನು, ಎಳ್ಳನೀರು ಏನಿರುತ್ತೆ ಸಿಪ್ಪೆ ಬಿಡಿಸದೇ ಇರೋದು, ಎಳ್ನೀರು ಏನಿರುತ್ತೆ ಪೂರ್ತಿಯಾಗಿರ್ತಕ್ಕಂಥ ಒಣಗಿದ್ದಾದರೂ ಸರಿ, ಎಳ್ನೀರು ಹಸಿದಾದರೂ ಸರಿ, ಆ ಪೂರ್ಣ ಅನುಗ್ರಹದಲ್ಲಿರ್ತಕ್ಕಂಥ ಫಲ ಉತ್ತರ ಭಾಗದ್ದು ಅಥವಾ ಪೂರ್ವ ಭಾಗದ್ದು ಮೇಲೆ ತೆಂಗಿನ ಮರದಲ್ಲಿರ್ತಕ್ಕಂಥ ಎಳನೀರು ಏನಿರುತ್ತೆ ಅದನ್ನೇ ಪೂರ್ತಿ ಮಟ್ಟೆಕಾಯಿ ಅಂತ ಕರೆಯೋದು. ಈ ಮಟ್ಟೆಕಾಯಿನ ಒಂದು ಕಲಶದಲ್ಲಿ ಬಿಂದಿಗೆ ಮೇಲೆ ಇಡಬೇಕು. ಕಲಶದಲ್ಲಿ ಆದರೆ ಪುಟಾಣಿ ಚಿಕ್ಕದಾಗಿಟ್ಟರೆ ಇಷ್ಟು ದೊಡ್ಡ ಮಟ್ಟೆಕಾಯಿ ಬಿದ್ದರೆ ದವಕ್ಕಂದು ಬಿದ್ದೋಗುತ್ತೆ ಪೂಜೆ ಮಾಡ್ತಾ ಇದ್ದಾಗ, ಹೌದಲ್ವಾ? ಅದಕ್ಕೆ ನೀವೇನು ಮಾಡಬೇಕು, ದೊಡ್ಡದಾಗಿರ್ತಕ್ಕಂಥ ಬಿಂದಿಗೆ ಮೇಲೆ ಪುಟ್ಟ ತಂಬಿಗೆ ಇಟ್ಟಾಗಲೋ ಅಥವಾ ಬಿಂದಿಗೆ ಮೇಲೆ ಇಡ್ತಕ್ಕಂಥದ್ದು. ಬಿಂದಿಗೆ ಯಾವುದು ಇಡಬೇಕು, ಹಿತ್ತಾಳೆ, ತಾಮ್ರ, ಕಂಚು ಯಾವ್ದಾದ್ರು ಇಟ್ಕೋಬೋದು. ಬೆಳ್ಳಿ ಅನುಕೂಲ ಇದ್ದವರು, ಇಲ್ಲದಿದ್ದರೆ ಮಡಿಕೆ ಮೇಲೆ ಇಟ್ಕೊಳ್ತಕ್ಕಂಥದ್ದು. ಆದರೆ ಯಾವ ಕಾಲಕ್ಕೂ ಸ್ಟೀಲ್ ಇಡಬಾರ್ದು, ಕಬ್ಬಣ ಇಡಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವರು ಅನುಕೂಲ ಏನು ಮಾಡಿದ್ರು, ಅಷ್ಟಮಹಾಲಕ್ಷ್ಮಿ ಕಲಶ, ಅಷ್ಟಲಕ್ಷ್ಮಿ ಚೊಂಬು, ಅಷ್ಟಲಕ್ಷ್ಮಿ ಬಿಂದಿಗೆ ಹಿಂಗೆ ಶುರು ಮಾಡಿದ್ರು ಅನುಕೂಲ ಇದ್ದವರು. ಕೆಲವರೆಲ್ಲ ನಾವೆಲ್ಲ ಏನು ಮಾಡ್ತಿದ್ವಿ, ವರಮಹಾಲಕ್ಷ್ಮಿ ಪೂಜೆಗೆ ಯಾವ ಕಾಲಕ್ಕೂ ಮುಖವಾಡವನ್ನು ಕೆಲವರು ಹಾಕೋಕ್ಕೆ ಶುರು ಮಾಡಿದ್ರು. ಗೌರಿ ಹಬ್ಬಕ್ಕೂ ಶುರು ಮಾಡ್ಕೊಂಡ್ಬಿಟ್ರೆ ನೀವು ಏನು ಮಾಡಿದ್ರಿ, ಅವಳಿಗೂ ಒಂದು ಮುಖವಾಡ. ಅಂದರೆ ಏನು ನಂಬಿಕೆ ಇಲ್ಲ ದೇವ್ರ ಮೇಲೆ ಅಂತ ಅರ್ಥ ಆಯಿತು. ಯಾಕೆ ಮುಖವಾಡ ಹಾಕಬೇಕು ನೀವು? ಗಣಪತಿ ಹಬ್ಬಕ್ಕೆ ತೆಂಗಿನಕಾಯಿ ಇಟ್ಟ ಮೇಲೆ, ತಾಂಬೂಲ ಇಟ್ಟ ಮೇಲೆ ಅದು ಗಣಪತಿ ಆವಾಹ್ಯ ಅಂದರೆ ಗಣಪತಿನೇ ಬಂದು ಕೂತ್ಕೊಳ್ಳೋದು, ಪಕ್ಕದ ಮನೆ ಬಂದು ಕೂತ್ಕೊಳ್ಳೋಕ್ಕಲ್ಲ. ಶಿವಂ ಆವಾಹ್ಯಾಮಿ ಅಂದರೆ ಈಶ್ವರನೇ ಬಂದು ಕೂತ್ಕೊಳ್ಳೋದು, ರುದ್ರಂ ಆವಾಹ್ಯಾಮಿ ಅಂದರೆ ರುದ್ರನೇ ಬಂದು ಕೂತ್ಕೊಳ್ಳೋದು. ಈ ಮಹಾವಿಷ್ಣು ಸತ್ಯನಾರಾಯಣ ಸ್ವಾಮಿ ಆವಾಹ್ಯಾಮಿ ಅಂದರೆ ಮಹಾವಿಷ್ಣು ಸತ್ಯನಾರಾಯಣನೇ ಆಹ್ವಾನ ಆಗೋದು, ಪಕ್ಕದ ಮನೆ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಅಥವಾ ಕೃಷ್ಣಮೂರ್ತಿ ಅವನು ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಲಶದಲ್ಲಿ ಏನು ಆಹ್ವಾನ ಮಾಡ್ತೀವಿ, ಮಂತ್ರ ಇಂಪಾರ್ಟೆಂಟು. ನಿಮಗೆ ಡೌಟ್ ಇರೋದ್ರಿಂದ, ಅನುಮಾನ ಇರೋದ್ರಿಂದ ಇದನ್ನೆಲ್ಲ ವ್ಯಾಪಾರಕ್ಕೆ ಶುರು ಮಾಡ್ಕೊಂಡಿದ್ದ ಎಲ್ಲ ಬೆಳ್ಳಿ ಅಂಗಡಿಯವ್ರು ಏನು ಮಾಡಿದ್ರು, ಮುಖವಾಡ. ವರಮಹಾಲಕ್ಷ್ಮಿಗೆ ಒಂದು ಮುಖವಾಡ ಅಂತೆ, ಇದು ಲಕ್ಷ್ಮೀ ಪೂಜೆನಪ್ಪ. ಓಹೋ, ಗೌರಿ ಪೂಜೆ, ಗೌರಿಗೊಂದು ಮುಖವಾಡ ಅಂತೆ. ಅದರಲ್ಲಿ ಪ್ಲಾಸ್ಟಿಕ್ಕು, ಅದರಲ್ಲಿ ಫೈಬರು, ಅದರಲ್ಲಿ ಬೆಳ್ಳಿ. ಯಾರಿದೆಲ್ಲ ಹೇಳಿದ್ದು? ಒಂದಷ್ಟು ಜನ ಇದು ದೊಡ್ಡ ಶಿಖಾಮಣಿಗಳೆಲ್ಲರೂ ಏನು ಮಾಡಿದ್ರು, ಅರ್ಶಿನದಲ್ಲೇ ಮಾಡಿಕೊಂಡ್ರು ಮುಖನ. ಕಣ್ಣು, ಮೂಗು, ಬಾಯಿ ದಬಕ್ಕಂತ ಒಣಗೋಗಿ ಬಿದ್ದೋದ್ರೆ ತೆಂಗಿನಕಾಯಿಂದ ವಾಮಾಚಾರ. ತೆಂಗಿನಕಾಯಿಗೆ ಅರ್ಶಿನ ಹಚ್ಬಿಟ್ಟು ಕಣ್ಣು, ಮೂಗು, ಬಾಯಿ ಮಾಡಬಾರ್ದು. ಯಾರು ಹೇಳಿದ್ರೆ ನಿಮಗೆಲ್ಲ ಹೇಳಿದವರು. ಯಾವತ್ತು ತೆಂಗಿನಕಾಯಿ ತಿಳ್ಕೊಳ್ಳಿ, ಫುಲ್ ಅರ್ಶಿನ ಹಚ್ಬಿಡ್ಬೇಕು. ತೆಂಗಿನಕಾಯಿ ಪೂರ್ತಿ ಅರ್ಶಿನ ಹಾಲಲ್ಲಿ ಹದ್ದು ಹಚ್ಬಿಡ್ಬೇಕು. ಅಡ್ಡಪಟ್ಟಿ ಒಂದು ಹಿಂಗೆ ಹಾಕಬೇಕು ಅರ್ಶಿನದಲ್ಲಿ, ಅದ್ರ ಮೇಲೆ ಒಂದು ಕುಂಕುಮದಲ್ಲಿ ಅಡ್ಡಪಟ್ಟಿ, ಮೇಲೊಂದು ಚುಕ್ಕೆ, ಕೆಳಗೊಂದು ಚುಕ್ಕೆ. ಈ ಮಧ್ಯ ಅಡ್ಡಪಟ್ಟಿ ಇರ್ತಕ್ಕಂಥ ಜಗಜ್ಜನನಿ, ಮೇಲ್ಗಡೆ ಇರ್ತಕ್ಕಂಥ ಸರಸ್ವತಿ, ಕೆಳಗಡೆ ಲಕ್ಷ್ಮಿ. ರಾಜಮಾತಂಗಿ, ವಾರಾಹಿ, ಲಲಿತಾ ತ್ರಿಪುರ ಸುಂದರಿ. ರಾಜಮಾತಂಗಿ, ವಾರಾಹಿ, ಲಲಿತಾ ತ್ರಿಪುರ ಸುಂದರಿ, 3 ಜನನೇ ಅಲ್ಟಿಮೇಟ್. ತ್ರಿಕೋಣಾತ್ಮಿಕ ದೀಪಿಕಾ, 3 ತ್ರಿಕೋಣಗಳಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅದಕ್ಕೆ ಉಗ್ರಂ ತಾರ ಸಾಕ್ಷಾತ್ ಶೂಲಪಾಣಿ, ಸುಭದ್ರಾ ಭುವನೇಶ್ವರಿ, ಸಾಕ್ಷಾತ್ ವೈನತೆಯ ರುಕೋದರ ಪರಿವರ್ತನ, ಸಾಕ್ಷಾತ್ ಭುವನೇಶ್ವರಿ. ಅಂದರೆ ಯಾವ ತಿಳ್ಕೊಳ್ಳಿ, ಉಗ್ರಂ ತಾರ ಸಾಕ್ಷಾತ್ ಶೂಲಪಾಣಿ, ಸುಭದ್ರಾ ಭುವನೇಶ್ವರಿ, ನೀಲಾದೃತ ಜಗನ್ನಾಥ ಸಾಕ್ಷಾತ್ ದಕ್ಷಿಣ ಕಾಳಿಕ. ಆ ದಕ್ಷಿಣ ಕಾಳಿಕನೇ ಅಡ್ಡಪಟ್ಟಿ. ಮೇಲ್ಗಡೆ ಇರ್ತಕ್ಕಂಥವಳು ಭುವನೇಶ್ವರಿ, ಕೆಳಗಡೆ ಇರ್ತಕ್ಕಂಥವ್ಳು ಮಹಾಲಕ್ಷ್ಮಿ. ಸೊ ಈ 3 ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಯಾರು ತೊಗೊತಾರೆ ಜ್ಞಾಪಕ ಇಟ್ಕೊಳ್ಳಿ. ಆ ರೀತಿಯಾಗಿ ತಾಂಬೂಲಂ ಸಮರ್ಪಯಾಮಿ, ವೀಳ್ಯದೆಲೆ ಇಡಬೇಕು. ವೀಳ್ಯದೆಲೆ ಜೊತೆಗೆ ಮಾವಿನ ಸೊಪ್ಪು ಇಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ತೆಂಗಿನಕಾಯಿ ಯಾರು ಮಹಾಲಕ್ಷ್ಮಿಗೆ ಇಡ್ತೀರಾ, ವೀಳ್ಯದೆಲೆನ ನೈಸಾಗಿರೋದು ಒಳಭಾಗದಲ್ಲಿ ಇಡಬೇಕು. ತೆಂಗಿನಕಾಯಿಗೆ ಒಳಭಾಗದಲ್ಲಿ ನೈಸು. ನೀವೇನು ಮಾಡ್ತೀರಾ, ಉಲ್ಟಾ ಇಟ್ಬಿಡ್ತೀರಾ. ನರಗಳ ಥರ ಇರುತ್ತಲ್ಲ ಹೊರಗಡೆ, ನರಗಳ ಥರ ವೀಳ್ಯದೆಲೆಗೆ, ಅದನ್ನು ಹೊರಗಡೆ ಇರಬೇಕು. ಅದನ್ನು ಒಳಗೆ ಹಾಕ್ಬಿಡ್ತೀರಾ ಭಾಳ ಜನ. ಅದನ್ನು ಒಳಗಡೆ ಹಾಕಿದ್ರೆ ವಾಮಾಚಾರ. ನಿಮಗೆ ಒಲಿಯಲ್ಲ ಲಕ್ಷ್ಮಿ. ನೈಸಾಗಿರೋ ಭಾಗ ಒಳಗಿರಬೇಕು. ತಾಂಬೂಲ ಸುಣ್ಣ ಎಲ್ಲ ಹಚ್ತೀವಿ, ಅದು ಹೊರಗಡೆ ಇರಬೇಕು. ಸುಣ್ಣ ಒಳಗಡೆ ಹಚ್ಕೊತೀರಾ ನೀವು. ಯಾವತ್ತು ವೀಳ್ಯದೆಲೆಗೆ ನರದ ಥರ ಇರುತ್ತಲ್ಲ ಹೊರಗಡೆ ಲೈನ್ಸ್ ಥರ, ಅಲ್ಲಿ ಸುಣ್ಣ ಹಚ್ಚೋದು. ಇಲ್ಲಲ್ಲ,
ಅದು ಕಪ್ಪು ವೀಳ್ಯದೆಲೆ ಹಾಕ್ಕೊತಿರೋ, ಬಿಳಿ ವೀಳ್ಯದೆಲೆ ಹಾಕ್ತಿರೋ, ಮೈಸೂರು ವೀಳ್ಯ ಹಾಕ್ತಿರೋ, ಮೆಡ್ರಾಸ್ ವೀಳ್ಯದೆಲೆ ಹಾಕ್ತಿರೋ, ಒಂದೊಂದೊಂದೊಂದು ಥರ ವೀಳ್ಯದೆಲೆ ಇರುತ್ತೆ. ಒಂದೊಂದು ಕಡೆ ಒಂದೊಂದು ವೀಳ್ಯದೆಲೆಗೆ ಯಾರು ಮಿತ್ರ ಅಂದ್ಕೊಂಡ್ರಿ? ವೀಳ್ಯದೆಲೆಗೆ ಮಿತ್ರ ಅಡಿಕೆ. ಅದಕ್ಕೆ ಅಡಿಕೆ ಮರದಲ್ಲಿ ವೀಳ್ಯದೆಲೆ ಹಬ್ಸೋದು. ಕಾಳುಮೆಣಸು ಮಿತ್ರ. ತೆಂಗಿನಕಾಯಿಗೆ ಯಾರು ಮಿತ್ರ? ಬಾಳೆ ಎಲೆ. ತೆಂಗಿನಕಾಯಿಗೆ ಬಾಳೆ ಎಲೆನೇ ಮಿತ್ರ. ನೀವೇನು ಮಾಡ್ತೀರಾ? ತೆಂಗಿನಕಾಯಿ ಗಿಡ ಜೊತೆ ಅಡಿಕೆ ಗಿಡ ಹಾಕ್ತೀರಾ. ಎಷ್ಟೋ ಜನ ಹಾಕೋದ್ರಿಂದ ತೆಂಗಿನಕಾಯಿ ಚೆನ್ನಾಗಿ ಬರುತ್ತೆ, ಅಡಿಕೆ ಹಾಳಾಗುತ್ತೆ. ಇಲ್ಲ, ಅಡಿಕೆ ಚೆನ್ನಾಗಿ ಬರುತ್ತೆ, ತೆಂಗಿನಕಾಯಿ ಹಾಳಾಗುತ್ತೆ. ಸೊ ಅದರಿಂದ ಈ ಮರದ ಪಕ್ಕ ಆ ಮರ ಶತ್ರು. ಹಾಕಬೇಕಾದ್ರೂ ಪ್ರಕೃತಿ ನೀವೆಲ್ಲ ತಪ್ಪು ಮಾಡೋದ್ರಿಂದ ಇದೆಲ್ಲ ಪರಿವರ್ತನೆ ಜ್ಞಾಪಕ ಬರಬೇಕು ನಿಮಗೆಲ್ಲ. ಸೊ ಇದಕ್ಕೆ ಆ ತಾಂಬೂಲದಲ್ಲಿ ತೆಂಗಿನಕಾಯಿ ಒಳ್ಳೆ ಮೊಟ್ಟೆಕಾಯಿನ ಚೆನ್ನಾಗಿ ಒಣಗಿರೋದು, ಮೊದಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತಿಂಗಳು ಮೊದಲೇ ಒಳ್ಳೆ ತೆಂಗಿನಕಾಯಿನ ಆರಿಸ್ಕೊಂಡು ಆ ಎಳ್ನೀರ ಮನೆ ಒಳಗೆ ಗುಡಿಸ್ಕೊಂಡು ದೇವ್ರ ಮೇಲೆ ತೊಳೆದು ಅದನ್ನೆಲ್ಲ ಪೂರ್ತಿ ಅರಿಶಿನ ಹಚ್ಚಿ ಅಡ್ಡಪಟ್ಟಿಯಾಗಿರ್ತಕ್ಕಂಥ ಒಂದು ಕುಂಕುಮ, ಮೇಲೊಂದು ಚುಕ್ಕೆ ಗುಂಡು ಚುಕ್ಕೆ, ಕೆಳಗೊಂದು ಗುಂಡು ಚುಕ್ಕೆ, ಇಷ್ಟೇ ಇಟ್ಟು ಕಲಶವನ್ನು ಇಡಬೇಕು. ಕೆಲವರು ರಕ್ತ ತಿಲಕ ಅಂತ ಕೇಳಿ ಉದ್ದುದ್ದಕ್ಕೆ ಇಟ್ಕೊತಾರೆ, ಕೆಲವರು ನಾಮ ಹಾಕ್ತಾರೆ. ಅದೆಲ್ಲ ಹಾಕೋ ಆಗಿಲ್ಲ. ಏನೇನೋ ಮಾಡ್ತೀರಾ ಅವತಾರಗಳು. ಅದಾದ ಮೇಲೆ ವೀಳ್ಯದೆಲೆ ಇಡಬೇಕು. ವೀಳ್ಯದೆಲೆ ಜೊತೆ 5 ಮಾವಿನ ಸೊಪ್ಪನ್ನ ಒಂದು ಗೊಂಚು ಇಡಬೇಕು. ಆ ಮಾವಿನ ಸೊಪ್ಪು ಗೊಂಚು. ಕಲಶದೊಳಗೆ ಏನು ಹಾಕಬೇಕು? ನೀರು ಹಾಕಬೇಕು, ಒಂಚೂರು ಪನ್ನೀರು ಹಾಕಬೇಕು. ಏನು ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲ ಹಾಕ್ತೀರಾ. ಅದರೊಳಗೆ ಕೊಳ್ತೋದರೆ ನಿನ್ನ ಮನೆ ಸಂಸಾರ ಕೊಳ್ತೋಗತ್ತೆ. ಅದೆಲ್ಲ ಹಾಕೋ ಆಗಿಲ್ಲ. ನವರತ್ನದ ಉಂಗುರ ಇದ್ದವರು ನವರತ್ನದ ಉಂಗುರ ಹಾಕ್ಬೋದು. ಒಡವೆ ಇದ್ದರೆ ಚೆನ್ನಾಗಿ ತೊಳೆದು ಆ ಒಡವೆನ ಯಜಮಾನ್ರದ್ದು ಒಂದು ಒಡವೆ ಚೈನೋ, ಅಕಸ್ಮಾತ್ ಮಕ್ಕಳಿದ್ರೆ ಮಕ್ಕಳದ್ದು ಯಾವ್ದಾರು ಉಂಗುರನೋ ಚೈನೋ, ಹೆಂಡತಿದೇನಾದರೂ ಉಂಗುರಗಳು ಅಥವಾ ಒಡವೆ ಇದ್ದರೆ ಅಂಥದ್ದನ್ನೇನಾದ್ರೂ ಹಾಕ್ಬೋದು. ಯಾಕೆ ಅಂದರೆ ಅದಾದ ಕಲಶ ವಿಸರ್ಜನೆ ಮೇಲೆ ನೀರು ತೀರ್ಥ ತೊಗೊಂಡ್ಮೇಲೆ ಇದನ್ನೆಲ್ಲ ವಿಸರ್ಜನೆ ಮಾಡಿರೋ ನೀರನ್ನ ಗಿಡಗಳಿಗೆ ಹಾಕಿ ಮೇಲೆ ಓಲ್ಡ್ ಟ್ಯಾಂಕ್ಗೆ ಹಾಕಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ್ಮೇಲೆ ಅದನ್ನೆಲ್ಲ ತಿರುಗಿ ಮತ್ತೆ ವಿಶೇಷವಾಗಿ ತೊಳೆದು ನೀವುಗಳು ಮತ್ತೆ ಹಾಕ್ಸ್ಕೊಂಡ್ರೆ ಯದ್ಭಾವಂ ತದ್ಭವತಿ, ಮತ್ತೆ ಅಭಿವೃದ್ಧಿ. ಅವಳು ಹೀಗಿರ್ತಾಳಂತೆ. ಹೇಗಿದೆ? ನೀನು ಹೇಗಿದೆಯೋ ಹಾಗಿರೋ ಅಂತ. ನೀವು ಬಿಚ್ಚೋಲೆ ಗೌರಮ್ಮನ ಥರ ಕೂತ್ಕೊಂಡ್ರೆ ಅಲ್ಲಿ ಎಲ್ಲ ಒಡವೆ ಹಾಕ್ಬಿಟ್ಟು ಕಲಶಕ್ಕೆ ನೀವು ಹೇಗಿದ್ರೂ ಹಾಗೆ ಇರ್ತೀರಾ. ನೀವು ಅಲಂಕಾರ ಮಾಡಬೇಕು. ಅದಕ್ಕೆ ಶೆಟ್ರ ಮನೇಲಿ ಹೋಗಿ ನೋಡಿ, ಅವರೆಲ್ಲ ಅಲಂಕಾರ ಮಾಡ್ಕೊತಾರೆ. ಕೈ ತುಂಬ ಬಳೆಗಳು, ಒಡವೆ, ಮೈ ತುಂಬ ಒಡವೆಗಳು, ಲಕ್ಷ್ಮವಾಗಿ ಮಾಟೀಲು, ಕಿವಿ ಓಲೆ ಎಲ್ಲ ಹಾಕ್ಕೊತಾರೆ. ಸೊ ಅವಳು ಏನಿರ್ತಾಳೆ, ದೇವ್ರಿಗೆ ಹಿಂಗೆ ಇರ್ತಾಳೆ. ಸೊ ಹೇಗಿದೆಯೋ ಹಾಗಿರೋ ಅಂತ ಅವಳ ಆಶೀರ್ವಾದನೇ. ನೀನು ಅಲ್ಲಿ ಕೂತ್ಕೊಂಡು ಹೇಗಿದೆಯೋ ಒಡವೆ ತುಂಬ ಹೀಗೆ ಇರುವಂಥ ಆಶೀರ್ವಾದ ಮಾಡ್ತಾಳೆ. ನೀವೆಲ್ಲ ಒಡವೆ ದೇವ್ರಿಗೆ ಹಾಕ್ಬಿಟ್ಟು ನೀವು ಬಿಚ್ಚೊಳಗವರು ತಮ್ಮ ಅಯ್ಯೋ ಆರ್ಡಿನರಿ ಪೂಜೆ ಮಾಡೋಣ, ಸೆಕೆ ಆಗಿಬಿಡುತ್ತೆ, ಸಾಯಂಕಾಲ ಅಲಂಕಾರ ಮಾಡಿ ಎಲ್ಲರಿಗೂ ಅರ್ಶಿನ ಕುಂಕುಮ ಇಡ್ತೀನಲ್ಲ, ಆವಾಗ ಒಡವೆ ಎಲ್ಲ ಹಾಕೋಣ. ಏನು ಪೆದ್ದನ ಮಕ್ಕಳು. ನೀವು ಪೂಜೆ ಮಾಡುವಾಗ ಚೆನ್ನಾಗಿ ಒಡವೆ ಹಾಕ್ಕೋಬೇಕು. ಪೂಜೆ ಮಾಡುವಾಗ ರೇಷ್ಮೆ ಉಡುವ ವಿಶೇಷವಾಗಿರ್ತಕ್ಕಂಥ ಸೀರೆ ಉಟ್ಕೋಬೇಕು, ಕೈ ತುಂಬ ಬಳೆ ಹಾಕೋಬೇಕು, ಪೂಜೆ ಮಾಡುವಾಗ ತಲೆ ತುಂಬ ಕೂದಲು ಉಟ್ಕೋಬೇಕು, ಕಾಲಲ್ಲಿ ಗೆಜ್ಜೆ ಇರಬೇಕು, ಡಾಬ್ ಇರಬೇಕು, ಸೊಂಟದಲ್ಲಿ ವಿಶೇಷವಾಗಿ ಬೀಗಲ್ ಗೊಂಚಲು ಬೆಳ್ಳಿದಿರಬೇಕು. ಅನುಕೂಲ ಇದ್ದವರು ಏನೇನು ಇದೆಯೋ ಅದು ಉಪಯೋಗಿಸ್ಕೋಬೇಕು. ಆಗ ಅಹಂ ಲಕ್ಷ್ಮೀ ಚ ವಿದ್ಮಹೆ, ನಾನು ಲಕ್ಷ್ಮಿಯಾಗಿ ಕೂತ್ಕೊಂಡು ಅಹಂ ಲಕ್ಷ್ಮೀ ಚ ವಿದ್ಮಹೆ ಲಕ್ಷ್ಮೀ ಪೂಜಿತ, ನೀನು ಲಕ್ಷ್ಮೀ ರೀತಿ ಪೂಜೆ ಮಾಡು ಅಂತ ಹೇಳ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವ್ರತ. ಸೊ ಈ ವರಮಹಾಲಕ್ಷ್ಮಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮೀ ಪೂಜೆ ನೀವು ಚೆನ್ನಾಗಿದ್ದರೆ ಆ ಲಕ್ಷ್ಮೀ ಪೂಜೆ ಮಾಡಬೇಕು. ಸಾಲ ಮಾಡಿ ಮಾಡು ಅಂತ ಯಾರೂ ಹೇಳಿಲ್ಲ, ಮಾಡೋ ಹಾಗಿಲ್ಲ. ಸಾಲ ಮಾಡಿಕೊಂಡು ಮಾಡೋ ಹಾಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥವ್ರು ನೀವು ಚೆನ್ನಾಗಿ ಅನುಕೂಲ ಇದ್ದು ಯಥಾಶಕ್ತಿ ಪೂಜಿತಂ. 1 ರೂಪಾಯಿ ಕಾಯಿನ್ ಇತ್ತ 32 ಕಾಯಿನ್ಗಳು ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮಿಗೆ ಸಂಖ್ಯೆ 32. 1 ರೂಪಾಯಿ ಕಾಯಿನ್ ಇತ್ತ 32 ಕಾಯಿನ್ಗಳು ಇಡಬೇಕು. 5 ರೂಪಾಯಿ ಕಾಯಿನ್ ಇತ್ತ 32 ಕಾಯಿನ್ ಇಟ್ಕೋಬೇಕು. 2 ರೂಪಾಯಿ ಕಾಯಿನ್ ಆದರೂ 32. ಯಾವುದಿದೆಯೋ ಅದೇ ಕಾಯಿನ್ಗಳು 32 ಇಟ್ಕೋಬೇಕು. ಒಂದು ಗಾಜಿನ ಬೌಲಲ್ಲಿ ಇಟ್ಕೊಳ್ಳೋದು, ಸ್ವಲ್ಪ ಪಾದರಸ ಇಟ್ಕೊಳ್ಳೋದು. ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಸಂಪಂಗಿ ಹೂವನ್ನು ಇಟ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾದರಸ ಇಟ್ಕೊಳ್ತಕ್ಕಂಥ ಅವಕಾಶ ಮಾಡ್ಕೋಬೇಕು. ಲಕ್ಷ್ಮೀ ಕೃಪಾಶೀರ್ವಾದವನ್ನು ಪಡೆದು ಪ್ರಾರ್ಥನೆ ಮಾಡಿ ಅರ್ಚನೆ ಮಾಡ್ತಕ್ಕಂಥದ್ದು. ಕವಡೆ ಒಂದು ವಿಶೇಷವಾಗಿ 9 ಕವಡೆಗಳನ್ನ ಇಟ್ಕೋಬೇಕು. ಆ ಬಿಳಿ ಕವಡೆ ಆದರೂ ಸರಿ, ಕಲರ್ ಕವಡೆ ಆದರೂ ಸರಿ, ಹಳದಿ ಕವಡೆ ಆದರೂ ಸರಿ, ಪುಟಾಣಿ ಕವಡೆಗಳು ಹಳದಿಯಾಗಿರುತ್ತೆ, ಒಳಭಾಗದಲ್ಲಿ ಬೆಳ್ಳಗಿರುತ್ತೆ, ಆ ರೀತಿ ಕವಡೆಗಳಾದರೂ ಸರಿ. ಕವಡೆ ಲಕ್ಷ್ಮಿ, ಕಪ್ಪೆ ಚಿಪ್ ಸಮೇತ ಕವಡೆ ಲಕ್ಷ್ಮಿ, ದೊಡ್ಡದಾದರೂ ಸರಿ ಚಿಕ್ಕದಾದರೂ ಸರಿ. ಆ ಲಕ್ಷ್ಮಿ ಜೊತೆಗೆ ಈ ಕಾಯಿನ್ಗಳಿಟ್ಟು ಪಾದರಸವನ್ನು ಇಟ್ಟು ಅದಕ್ಕೆ ಸಂಪಿಗೆ ಹೂವನ್ನು ಇಟ್ಟು ವಿಶೇಷವಾಗಿ ಧೂಪ ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಸಕಲ ಧೂಪ ದೀಪ ನೈವೇದ್ಯಂ ಸಮೇತ ಧನಲಕ್ಷ್ಮೀ ಪ್ರಾಪ್ತಿರಸ್ತು, ಧಾನ್ಯಲಕ್ಷ್ಮೀ ಪ್ರಾಪ್ತಿರಸ್ತು ಅಂತಾಗ ಪ್ರಾರ್ಥನೆ ಮಾಡಿದಾಗ ಅಷ್ಟೇ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಲಕ್ಷ್ಮಿ ಭಾಳ ವಿಶೇಷ. ನೀವೆಲ್ಲ ಅಂದ್ಕೊಂಡಾಗ 8 ಲಕ್ಷ್ಮಿ ಇಲ್ಲ. ಅವಳ ಜೊತೆಗೆ ಒಂದು ಲಕ್ಷ್ಮಿ ಜೊತೆಗೆ 8 ಲಕ್ಷ್ಮಿ ಇರ್ತಾರೆ. ಹಾಗೆ 8 ಲಕ್ಷ್ಮಿ ಜೊತೆ 8 8 ಜ 64, 64 ಲಕ್ಷ್ಮಿಗಳಿರ್ತಾರೆ. ವಿಭಿನ್ನವಾಗಿರ್ತಕ್ಕಂಥ ಈ ಲಕ್ಷ್ಮೀನ ಹೋಲಿಸ್ಕೊಳ್ಳೋಕ್ಕೆ 108 ಬೇರೆ 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 ಸೇವಕರು ಇರ್ತಾರೆ. ಅವಳು ಸಮುದ್ರದಲ್ಲಿ ವಾಸವಾಗಿರೋದು. ಕಲ್ಲುಪ್ಪು ಇಡೋದು ಮರಿಬೇಡಿ. ಕಲ್ಲುಪ್ಪು ಒಂದು ಗಾಜಿನ ಬೌಲಲ್ಲಿ ಮಹಾಲಕ್ಷ್ಮಿ ಅವಳು. ಕಲ್ಲುಪ್ಪು ಮಹಾಲಕ್ಷ್ಮಿ, ಪರ್ಕೆ ಮಹಾಲಕ್ಷ್ಮಿ, ಚೊಪ್ಲಿ ಮಹಾಲಕ್ಷ್ಮಿ. ಹಾಗೆ ಅಂದ್ಬಿಟ್ಟು ಹಳೆ ತೊಗೊಂಡು ಇಡಬೇಡಿ. ಹೊಸ ಪರ್ಕೆಯನ್ನು ಮೂಲೆ ಇಡಬೇಕು. ಅದಕ್ಕೆ ಇವತ್ತಿಗೂ ಮಾರ್ವಾಡಿಗಳು
ಇವತ್ತಿಗೂ ಜೈನರು ಪರ್ಕೆ ತೊಗೊಂಡು ದುಡ್ಡನ್ನು ಹೊಡಿತಾರೆ. ದುಡ್ಡು ಬಂದು ನೀವು ಬರೀ ನೋಟ್ರು, ನೀವು ಅಂದ್ಕೊಂಡಾಗ ದುಡ್ಡಲ್ಲ ಅದು. ಆ ನೋಟ್ನ ಮನೆ ಬಿಟ್ಟು ಆಚೆ ಹೋಗ್ತೀಯಾ, ಮನೆ ಬಿಟ್ಟು ಆಚೆ ಹೋಗ್ತೀಯ ಅಂತ ರಾತ್ರಿ 12 ಗಂಟೆಗೆ ಪೂಜೆ ಮಾಡಿದ ನಂತರ ಹೊಡಿತಾರೆ. ಇದೆಷ್ಟೋ ಜನ ಗೊತ್ತಿಲ್ಲ ರಹಸ್ಯ. ಸೊ ಅಲ್ಲಿ ಪೂಜೆ ಮಾಡುವಾಗ ಗುಳ್ಗಂಜಿ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶ. ಬಿಳಿ ಸಾಸಿವೆ ಲಕ್ಷ್ಮಿ, ಒಂದು ಪುಟಾಣಿ ಲೋಟದಲ್ಲಿ ಬಿಳಿ ಸಾಸಿವೆ ಇಡಬೇಕು, ವಿಶೇಷವಾಗಿರ್ತಕ್ಕಂಥ ಬೌಲಲ್ಲಿ ಕಲ್ಲುಪ್ಪು ಇಡಬೇಕು. ಇದೆಲ್ಲ ಲಕ್ಷ್ಮೀ ಸಮೂಹ. ಹೊಸ ಪಾದಿಕೆಗಳನ್ನ ಇಡಬೇಕು ಅಂದರೆ ನೀವು ಪುಟಾಣಿ ಪಾದಿಕೆಗಳನ್ನ ಚಿಕ್ಕ ಮಕ್ಕಳದಿರುತ್ತೆ, ಹೊಸದಾಗಿ ತೊಗೊಂಬನ್ನಿ, ಅದನ್ನಲ್ಲಿ ಇಟ್ಟು ಇದೇ ಲಕ್ಷ್ಮೀ ಪೂಜೆ ಅಂತ ಪ್ರಾರ್ಥನೆ ಮಾಡಿದಾಗ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಕುಂಕುಮಾರ್ಚನೆ ಮಾಡ್ತಕ್ಕಂಥ ವಿಶೇಷತೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ. ಸೊ ಈ ಲಕ್ಷ್ಮೀನ ಓಂ ಧನಲಕ್ಷ್ಮೀನ್ ಮಹಂ, ಆದಿಲಕ್ಷ್ಮೀನ್ ಮಹಂ, ದೇರ್ಲಕ್ಷ್ಮೀನ್ ಮಹಂ, ಗಜಲಕ್ಷ್ಮೀನ್ ಮಹಂ, ಸಂತಾನಲಕ್ಷ್ಮೀನ್ ಮಹಂ, ವಿಜಯಲಕ್ಷ್ಮೀನ್ ಮಹಂ, ಧನಲಕ್ಷ್ಮೀನ್ ಮಹಂ, ವಿದ್ಯಾಲಕ್ಷ್ಮೀನ್ ಮಹಂ. ಎಷ್ಟಿದ್ದಾರೆ? 8 ಜನ. ಧನಲಕ್ಷ್ಮಿ, ಆದಿಲಕ್ಷ್ಮಿ, ದೇರ್ಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಇಷ್ಟೇ ಇರೋದು. ನೀವು ಐಶ್ವರ್ಯ ಲಕ್ಷ್ಮಿ ಅಂತೆ, ಕೋಟ್ಯಾಧೀಶ ಲಕ್ಷ್ಮಿ ಅಂತೆ, ಸಂತಾನ ಲಕ್ಷ್ಮಿ ಜೊತೆಗೆ ಸಂಪತ್ ಲಕ್ಷ್ಮಿ ಅಂತೆ. ಯಾರು ಇದೆಲ್ಲ ಹೇಳಿದ್ದು ನಿಮಗೆ? ಇರೋದೇ 8 ನಾಮಕರಣಗಳು. ಈ ಲಕ್ಷ್ಮಿಗೆ ವಿಶೇಷವಾಗಿರೋ ಆಚಾರ್ಯ ಆದಿಶಂಕರಾಚಾರ್ಯ. ಸೊ ಇದನ್ನು ಬ್ರಹ್ಮಾಂಡ ಗುರುಗಳ ಮುಖಾಂತರವಾಗಿ ಇಡೀ ಜಗತ್ತಲ್ಲಿ ರಹಸ್ಯ ಬರೆದಿರೋ ತಾಳೆ ಎರೆಯಲ್ಲಿ ನಿಮಗೆ ಇದೆಲ್ಲ ಗೊತ್ತಿರೋದು ಸ್ವಲ್ಪ ಮಟ್ಟಿಗೆ. ಜಾಸ್ತಿ ಗೊತ್ತಾಗಬೇಕು ಅಂದರೆ ಬ್ರಹ್ಮಾಂಡ ವಿಚಾರದಲ್ಲಿ ವಿಚಾರ ವಿಮರ್ಶೆ ಮಾಡಬೇಕು. ಆದರೆ ಲಕ್ಷ್ಮಿಗೆ ಶ್ಲೋಕ ಹೇಳ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಶ್ಲೋಕವನ್ನು ನೀವು ಯಾರು ಹೇಳ್ತಿರೋ 32 ವಿಧವಾದ ಫಲವನ್ನು ಕೊಡ್ತಾರೆ. ಆದಿಶಂಕರಾಚಾರ್ಯರಲ್ಲಿ ಪೂರ್ತಿಯಾಗಿ ಬರೆದಿರೋದು, ವೀಳ್ಯದೆಲೆ ಮೇಲೆ ಬರೆದಿರೋ ಶ್ಲೋಕ ಇದು. ಸೌಮ್ಯೇ ಸೌಮ್ಯಾವತಾರಂ ಕಮಲೋಕ್ತಂ ಕಲಶಂ ವರಾಭೆ ಹಸ್ತಂ ಖಡ್ಗಂ ಧ್ವಜಾದಿ ವಿದ್ಯಾನಾಂ ಧಾನ್ಯಾದಿ ಸಂತಾನ ವರಪ್ರದಂ ಧನ ಕನಕ ಪದ್ಮಯುಗಳಾಂ ಪರಬ್ರಹ್ಮ ಸ್ವರೂಪಿಣೀಂ ಪದ್ಮಾಸಂಸ್ಥಿತೇ ದೇವೀಂ ವೈಭವ ವಜವಾಹಿನಿಂ ಯನ್ಮಂಡಲಂ ದೇವಗಣೈಃ ಸುಪೂಜಿತಾಂ ವಿಪ್ರೈಸ್ತುತಂ ಮಾನವಮುಕ್ತ ಕೋವಿದಾಂ ದಾರಿದ್ರ ದುಃಖ ಕ್ಷಯಕರಣಿವಾಣಿಂ ಭಕ್ತವೃಂದ ಸಕಲ ಲೋಕೋದ್ಧಾರಣಿಂ ಅಷ್ಟೈಶ್ವರ್ಯಲಕ್ಷ್ಮೀಂ ಸುತೇ ನಿತ್ಯಂ ಇಷ್ಟಾರ್ಥ ಸಿದ್ಧಿಂ ಫಲಪ್ರದಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮೋಸ್ತುಭ್ಯಂ ನಮೋಸ್ತುತೇ. ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮೀಂ ನಮಸ್ತುಭ್ಯಂ ನಮೋಸ್ತುತೇ. ಶಂಕರಾಚಾರ್ಯರು ವೀಳ್ಯದಲ್ಲಿ ಬರೆದಿರೋ ಲಕ್ಷ್ಮಿ ಇದು, ಆ ಶ್ಲೋಕ ಇದು. ಅಂಥ ಶ್ಲೋಕವನ್ನು ನೀವು ಹೇಳ್ಕೊಂಡ್ರೆ ನಿಜಕ್ಕೂ ಫಲಾಫಲಗಳು ಎಷ್ಟೋ ವಿಶೇಷವಾಗಿ ಬರ್ತಕ್ಕಂಥದ್ದು. ಯಾವ ಕಾಲ ಯುಗ ಕಾಲಗಳಲ್ಲೂ ಬರೆದಿರ್ತಕ್ಕಂಥದ್ದು, ಕಲಿಶಾಸನ ಮೇಲೆ ಬರೆದಿರ್ತಕ್ಕಂಥದ್ದು, ಸ್ವಯಂ ನಮಗೆ ಉಪದೇಶ ಮಾಡಿರ್ತಕ್ಕಂಥದ್ದು, 33 ಗುರುಗಳಾಗಿರ್ತಕ್ಕಂಥ ನನಗೆ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳು ನಿಮ್ಗೆ ತಿಳ್ಕೊಟ್ಟಿರೋದು. ಇದನ್ನೆಲ್ಲ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದರೆ ಈ ವರಮಹಾಲಕ್ಷ್ಮಿಗೆ ಸ್ವತಃ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಇಷ್ಟಿಷ್ಟು ಸಡಗತ್ತೆ. ಏನು ಗುರುಗಳೇ ಹಿಂಗೆ ಮಾಡಿದ ತಕ್ಷಣ ಉದುರತ್ತೆ ಅನ್ಕೊಂಬಿಡ್ಬೇಡಿ. ಕರ್ಮ ಫಲ ಪೂರ್ವಜನ್ಮದ್ದು, ಇಹ ಜನ್ಮದ್ದು, ಪರ್ವಜನ್ಮದ್ದು, ಪೂರ್ವಜನ್ಮನಿ, ಇಹ ಜನ್ಮನಿ, ಜನ್ಮ ಜನ್ಮದ್ದು ಯಾವ್ಯಾವ ಪಾಪಕರ್ಮಗಳು ಏನೇನು ಮಾಡಿರ್ತೀವೋ, ಯಾರು ದುಡ್ಡು ದೋಚಿರ್ತೀರೋ, ಯಾರು ದುಡ್ಡು ಕದ್ದಿರ್ತೀರೋ, ಯಾರು ದುಡ್ಡು ಮೇಲೆ ಕಣ್ಣಾಕಿರ್ತೀರೋ, ಯಾರು ದುಡ್ಡು ಆಸ್ತಿ ಹೊಡೆದಿರ್ತೀರೋ, ಯಾರು ಜಮೀನು ಹೊಡೆದಿರ್ತೀರೋ, ನೀವು ಬೇರೆಯವ್ರ ಪತ್ರಗಳನ್ನ ತೊಗೊಂಬಂದು ಎಲ್ಲರೂ ಬಡ್ಡಿಗೆ ಇಟ್ಕೊಂಡು ಒಳಗಿಟ್ಕೊಂಡಿರ್ತೀರ. ಆ ಪಾಪ ಕರ್ಮಗಳು ಕೂಡ ಅವ್ರು ನರಳುತ್ತಾ ಇದ್ದರೆ, ನಿಮ್ಮ ಮನೇಲಿದ್ದರೆ ಕರ್ಮ ಮಹಾಕರ್ಮ. ಅದಕ್ಕೆ ಹೇಳೋದು, ಯಾರ್ಯಾರು ಬಡ್ಡಿ ಕೊಟ್ಟಿದ್ದೀರ ದಯವಿಟ್ಟು ಯಾರು ಇಟ್ಕೊಂಡಿದ್ದೀರೋ ಈ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಎಲ್ಲರೂ ವಸೂಲು ಮಾಡಿಬಿಡಿ. ನೀವು ಯಾರ್ಯಾರಿಗೆಲ್ಲ ಕೊಟ್ಟಿದ್ದೀರೋ ಶತ್ರುತ್ವ ಜಾಸ್ತಿ ಆಗುತ್ತೆ. ಇನ್ನು ಕರೆಕ್ಟಾಗಿ ಇನ್ನೂ 1.25 ವರ್ಷ ಮಹಾಲಕ್ಷ್ಮಿ ಬುಧನ ಜೊತೆ ಇರ್ತಾಳೆ. ಶುಕ್ರ ಲಕ್ಷ್ಮಿ ಬುಧನ ಜೊತೆ ಇದ್ದಾಗ ನಿಮಗೇನಾಗುತ್ತೆ ತೊಂದರೆಗಳು. ಕೊಡೋರು ಅನುಕೂಲವಾಗಿರೋರು ಈಗ ಅನಾನುಕೂಲ ಆಗಿಬಿಡ್ತಾರೆ. ನಿಮಗೂ ಅವ್ರಿಗೂ ಜಗಳಗಳಾಗುತ್ತೆ. ಅದಕ್ಕೆ ಬಡ್ಡಿ ಕೊಟ್ಟಿರ್ತಕ್ಕಂಥ ದುಡ್ಡುಗಳು, ನೀವು ಯಾವುದಾದ್ರು ಇಟ್ಕೊಂಡ ಗ್ಯಾರಂಟಿ ದುಡ್ಡುಗಳು, ನಿಮ್ಮ ಭೂಮಿಗಳನ್ನ ವಾಪಸ್ ಇಸ್ಕೊಂಡ್ಬಿಟ್ಟು ನಿಮ್ಮ ದುಡ್ಡು ಕ್ಲಿಯರ್ ಮಾಡ್ಕೊಳ್ಳಿ. ಅಯ್ಯೋ ಇದು ಶುಕ್ರವಾರ, ಇದು ಮಂಗಳವಾರ ಅನ್ಕೋಬೇಡಿ. ಯಾವತ್ತು ಬರುತ್ತೆ ನಿಮಗೆ ಅವತ್ತು ಕ್ಲಿಯರ್ ಮಾಡ್ಕೊಳ್ಳಿ. ಕೊಟ್ಟವರು ವಾಪಸ್ ಇಸ್ಕೊಳ್ಳಿ, ನೀವು ಇಟ್ಟವ್ರು ಕೂಡ ವಾಪಸ್ ಇಸ್ಕೊಂಬಿಡಿ. ಸುಮ್ಮನೆ ಒಡವೆಗಳನ್ನ ಇಡೋದು, ಒಡವೆಗಳನ್ನೆಲ್ಲ ಮಾರೋದು, ಒಡವೆಗಳನ್ನ ಸಾಲ ಮಾಡಿಸೋದು, ಒಂದು ಸಲ ಇಟ್ಟರೆ ಒಡವೆ ಸಾಲದವರಾಗಿ ಜೀವನ ಪರ್ಯಂತ ಸಾಲದವರಾಗ್ತೀರ ಹೊರತು ಬೇಗ ಮುಕ್ತಿ ಪಡೆಯಲ್ಲ. ಆದರೆ ಈಗ ಸೆಪ್ಟೆಂಬರ್ ಒಳಗೆ ನೀವು ಪ್ರಯತ್ನ ಪಟ್ಟರೆ ವಿಶೇಷವಾಗಿರ್ತಕ್ಕಂಥ ನಿಮ್ಮ ದೋಷಗಳು ಪರಿವರ್ತನೆ ಆಗುತ್ತೆ. ಮಹಾಲಕ್ಷ್ಮಿ ಮೇಲೆ ಅಣಸತ್ಯ ನಿಮಗೆ ಜಗತ್ಸ್ಫೂರ್ತಿಯಾಗಿ ಇನ್ನು ಮೇಲೆ ಶಾಂತಿ ನೆಮ್ಮದಿ ವಾತಾವರಣ. 1.25 ವರ್ಷ ಯಾರ್ಯಾರು ಬಡ್ಡಿ ಕೊಟ್ಟಿದ್ದೀರಾ, ಬಡ್ಡಿ ಚಕ್ರ ಬಡ್ಡಿ ಅಂತಿಟ್ಟಿದೆ ವಾಪಸ್ ಇಸ್ಕೊಂಬಿಡಿ. ಯಾರ್ಯಾರು ಚೀಟಿ ಹಾಕಿದ್ದೀರಾ ನಿಲ್ಲಿಸಿ. ಯಾರ್ಯಾರು ದುಡ್ಡೆಲ್ಲ ಕೊಟ್ಟಿದ್ದೀರಾ ವಾಪಸ್ ಇಸ್ಕೊಳ್ಳಿ. ಯಾರ್ಯಾರು ಬೇರೆ ಪತ್ರಗಳು ಇಟ್ಬಿಟ್ಟಿದ್ದೀರಾ, ಒಡವೆಗಳು ಇಟ್ಬಿಟ್ಟಿದ್ದೀರಾ ದಾನ, ಸೊ ಅದನ್ನೆಲ್ಲ ಇಟ್ಕೊಳ್ಳು, ಸಾಲ ತೀರಿಸ್ಕೊಳ್ಳಿ. ಇದನ್ನೆಲ್ಲ ತೀರಿಸ್ಕೊಂಡ್ರೆ ಎಷ್ಟು ಮುಕ್ತಿನೋ ವಿಮುಕ್ತಿನ ಪಡೆಯತಕ್ಕಂಥ ಅವಕಾಶ ಈ ವರಮಹಾಲಕ್ಷ್ಮಿ ಭಾಳ ವಿಶೇಷವಾಗಿರೋ ಸಂದರ್ಭ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿತ್ಯ ಕಲ್ಯಾಣಿ, ನಿತ್ಯ ಅನುಷ್ಠಾನದಲ್ಲಿರ್ತಕ್ಕಂಥ ಈ ಮಹಾಲಕ್ಷ್ಮಿನ ಸ್ಮರಣೆ ಮಾಡ್ಕೊತ ನೀವು ಇಡೀ ಜಗತ್ತಲ್ಲಿ ಮಾಡದೇ ಇರತಕ್ಕಂಥ ಎಲ್ಲ ಲಕ್ಷ್ಮೀ ಪೂಜೆಗಿಂತ ಇದು ವಿಭಿನ್ನವಾಗಿ ಮಾಡೋಕ್ಕೋಸ್ಕರ ಏನೇನು ಲಕ್ಷ್ಮಿ ಪಕ್ಕದಲ್ಲಿ ಇಡಬೇಕು, ಲಕ್ಷ್ಮಿನ ಮಣೆ ಮೇಲೆ ಹಾಕಬೇಕು, ಟೀಪಾಯಿ ಮೇಲೆ ಇಡಬಾರ್ದು, ಉತ್ತರಾಭಿಮುಖಕ್ಕೆ ಕೂಡಿಸ್ಬೇಕು, ಬಾಳೆ ಕಂಬ ಕಟ್ಟಲೇಬೇಕು, ಕಲಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡಬೇಕಾದ್ರೆ ನವರತ್ನ ಉಂಗುರ ಹಾಕಬೇಕು, ಪಚ್ಕರ್ಪುರ ಒಂಚೂರು ಚಿಟಿಕೆಯನ್ನು ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ,
ಒಂದೇ ಒಂದು ಬಜೆನ ಹಾಕ್ತಕ್ಕಂಥದ್ದು, ಒಳಗೆ ಒಂದು ಬಜೆ ಸಿಗೋದು, ಮಕ್ಕಳಿಗೆಲ್ಲ ಔಷಧಿ ಹಾಕ್ತಿದ್ರು, ಅದು ಮಹಾಲಕ್ಷ್ಮಿ. ಅದರೊಳಗೆ ಹಾಕ್ತಕ್ಕಂಥದ್ದು. ಗಂಧದ ತುಂಡಿದ್ರೆ ಒಂಚೂರು ಗಂಧದ ತುಂಡು ಹಾಕ್ಬೋದು ಹೊತ್ತು ಯಾವ ಕಾಲಕ್ಕೂ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದಲ್ಲ, ತಿನ್ನೋ ಪದಾರ್ಥಗಳು ಹಾಕಬಾರ್ದು. ಲಕ್ಷ್ಮಿಗೆ ಒಬ್ಬಟ್ಟು ಇಷ್ಟ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿಬಿಟ್ಟು ಇಡಬೇಡಿ, ಪೂರ್ಣ ಮಾತ್ರ ಇಡಬೇಕು. ಒಬ್ಬಟ್ಟನ್ನ ತಟ್ಟಿಬಿಟ್ಟು ಇಡಬೇಡಿ, ತಟ್ಟಿಟ್ರೆ ಸಾಲ. ಪೂರ್ಣ ಮಾಡಿರೋದನ್ನ ಆ ಪೂರ್ಣನ ಹಾಗೆ ಇಡಿ, ನೈವೇದ್ಯ ಮಾಡಿ, ಆಮೇಲೆ ಆ ಪೂರ್ಣನ ತೊಗೊಂಡು ನೈವೇದ್ಯ ಇಟ್ಕೊಡ್ತಕ್ಕಂಥದ್ದು ಒಬ್ಬಟ್ಟು ಮಾಡ್ಕೊಳ್ಳಿ. ಆದರೆ ಒಬ್ಬಟ್ಟಾಗೆ ಇಡಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮಿಗೆ ಹಾಲು ಇಷ್ಟ, ಬೆಲ್ಲ ಅಲ್ಲ ಸಕ್ಕರೆ ಹಾಕಬೇಕು, ಒಂಚೂರು ಚಿಟಿಗೆ ಜೇನುತುಪ್ಪ ಹಾಕಿಡಬೇಕು, ಯಾಲಕ್ಕಿನ ಪುಡಿ ಮಾಡಿ ಹಾಕಬೇಕು. ಅವಳಿಗೆ ಇಷ್ಟ ಆಗಿರ್ತಕ್ಕಂಥ ಜೇನುತುಪ್ಪದಲ್ಲಿ ಗುಳಗಂಜಿನ ಮುಳುಗಿಸ್ತಕ್ಕಂಥದ್ದು ಪ್ರಾರ್ಥನೆ ಮಾಡಬೇಕು. ಹಸು ಗೋಪೂಜೆ ಲಕ್ಷ್ಮೀ ಹಬ್ಬದ ದಿವಸ ಯಾರು ಮಾಡ್ತಾರೋ, ಲಕ್ಷ್ಮೀ ಹಬ್ಬದ ದಿವಸ ಸೋಮವಾರನೋ ಅಥವಾ ಬುಧವಾರನೋ ಅಥವಾ ಶುಕ್ರವಾರನೋ ಅಥವಾ ಪಂಚಮಿ ದಿವಸನೋ ಚತುರ್ದಶಿ ದಿವಸನೋ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಅಮಾವಾಸ್ಯೆ ದಿವಸ ಯಾರು ಕ್ಷೀರವನ್ನು ದಾನ ಮಾಡ್ತಾರೋ, ಲಕ್ಷ್ಮೀ ನಿಮ್ಮನೆ ದಾಸಿಯಾಗಿ ಪರಿಪೂರ್ಣವಾಗಿ ವೃಕ್ಷ ಅಂದರೆ ದಾಸಿಯಿಂದ ಕೆಲಸದೊಳಾಗಲ್ಲ, ನಿನಗೆ ಇಷ್ಟಾರ್ಥವಾಗಿ ಲಕ್ಷ್ಮಿ ಹತ್ತಿರದಲ್ಲಿ ಧನ ಪ್ರಾಪ್ತಿಯನ್ನು ಕೊಡ್ತಾಳೆ. ನಾವು 10 ರೂಪಾಯಿ ಹಾಕಿದ್ರೆ ಅವಳು 1000 ರೂಪಾಯಿ ಬಿಸಾಕ್ತಾಳೆ. ನಿನ್ನ ಋಣದಲ್ಲಿ ನಾನಿರಬೇಕಾ, ಬೇಕಾಗಿಲ್ಲ ಅಂತಾಳೆ ಅಂತ ಜಗನ್ಮಾತೆ. ಅದಕ್ಕೋಸ್ಕರ ಅಂಥ ಲಕ್ಷ್ಮಿನ ಉಳಿಸ್ಕೊಳ್ಳೋದು ಕಷ್ಟ. ಅದಕ್ಕೆ ಯಾರು ದುಡ್ಡಿದೆಯೋ ತಾತ್ಸಾರ ಮಾಡಬೇಡಿ, ಅವಳು ಇದ್ದಾಗ ಗೌರವ ಕೊಡಿ. ಇಂಥ ಒಂದು ಗೌರವ, ಘನತೆ, ಗಾಂಭೀರ್ಯತೆ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟರೆ ಅದೇ ವಿಶೇಷವಾಗಿರೋ ಸಂತೋಷ ನನಗೆ, ಅದೇ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಿಮಗೆ, ಅದೇ ವಿಶೇಷವಾಗಿರ್ತಕ್ಕಂಥ ರಹಸ್ಯ ರಿಪಬ್ಲಿಕ್ ಟಿ ವಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಕ್ಕಂಥ ವೈಶಿಷ್ಟ್ಯತೆ. ಸೊ ಈ ರಿಪಬ್ಲಿಕ್ ಟಿ ವಿ ಮುಖಾಂತರ ನಿಮಗೆ ಈ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯ ಹೇಳ್ತಾ, ವಿಶೇಷವಾಗಿರ್ತಕ್ಕಂಥ ಆಹ್ವಾನ ಪತ್ರಿಕೆಯನ್ನು ಪರಿಪೂರ್ಣವಾಗಿ ನಿಮಗೆಲ್ಲರಿಗೂ ಲಕ್ಷ್ಮೀ ಕೃಪಾಶೀರ್ವಾದ ಆಗಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ.